శ్రీవారి కళ్యాణ ఉత్సవం. శ్రీ వెంకటేశాయ నమః. శ్రీ వెంకటేశమతి సుందరమోహనాంగం శ్రీభూమికాంతమరవిందదళాయతాక్షం ప్రాణప్రియం పరమకారుణకాంబురాసిం బ్రహ్మేశవంద్యమమృతం వరదం నమామి. అఖిల విబుధవంద్యం విశ్వరూపం సురేశమభయవరదహస్తం కంజజాక్షం రమేశం జలధరనిభకాంతిం శ్రీధరాభ్యాం సమేతం పరమపురుషమాద్యం వెంకటేశం నమామి. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಯಃಪತಿ ಶ್ರೀ ಶ್ರೀನಿವಾಸದೇವರ ದಿವ್ಯ ಕಲ್ಯಾಣೋತ್ಸವದ ವೈಭವ ಇದೀಗ ವೀಕ್ಷಿಸುತ್ತಿದ್ದೀರಿ. ತಿರುಮಲ ಕ್ಷೇತ್ರದಿಂದ ನೇರ ಪ್ರಸಾರದಲ್ಲಿ ಸಂಕಲ್ಪದ ಮಂತ್ರಗಳನ್ನು ಅರ್ಚಕರಲ್ಲಿ ಹೇಳಿಕೊಡುತ್ತಾರೆ, ದರ್ಶಿಸೋಣ. ಚಾಂದ್ರಮಾನೇನ ಪ್ರಭವಾದಿ ಪ್ರಭವಾದಿ ಷಷ್ಠಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಅಸ್ಯಾಂ ಶುಭತಿಥೌ ಶುಭ ನಕ್ಷತ್ರ ಶುಭ ಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ మమ గోత్రోద్భవస్య. ఇప్పుడు మీ యొక్క పేర్లు చెప్పుకోవాలి. నామధేయస్య. ఇప్పుడు మీ యొక్క పేరు చెప్పుకోవాలి. ధర్మపత్ని సమేతస్య. ఇప్పుడు మీ యొక్క భార్య పేరు చెప్పుకోవాలి. సపుత్రకస్య. ఇప్పుడు మీ యొక్క పిల్లల పేరు చెప్పుకోవాలి. సహ కుటుంబస్య. ఇప్పుడు మీ యొక్క కుటుంబ సభ్యుల పేరు చెప్పుకోవాలి. మీ యొక్క కోరికలను ప్రార్థనలు స్వామివారికి విన్నవించవలసింది. సహ కుటుంబానాం క్షేమ స్థైర్య ధైర్య వీర్య విజయ అభయ ఆయు ఆరోగ్య ఇష్టకామ్యార్థ సిద్ధ్యర్థం ధర్మార్థ కామ్యమోక్ష చతుర్విధ ఫల పురుషార్థ సిద్ధ్యర్థం సత్సంతాన సౌభాగ్య సిద్ధ్యర్థం
శ్రీ శ్రీనివాస స్వామినః శ్రీనివాస స్వామినః కరుణ కరుణ కటాక్ష కటాక్ష వీక్షణ వీక్షణ ప్రసాద ప్రసాద సిత్యర్థం సిత్యర్థం లోకక్షేమార్థం లోకక్షేమార్థం శ్రీభూమి నీల శ్రీ భూమిలీల సమేతస్య సమేతస్య శ్రీ శ్రీ శ్రీనివాస స్వామినః శ్రీనివాస స్వామినః శ్రీవైఖానస శ్రీవైకానస దివ్య దివ్య ఆగమోక్త ఆగమోక్త ప్రకారేణ ప్రకారేణ అహం ఆచార్యముఖేన ఆచార్యముఖేన కారయిష్యే కార్యిష్యే సర్వం సర్వం శ్రీ శ్రీనివాసార్పితమస్తు. శ్రీనివాసార్పణమస్తు. శ్రీ వెంకటేశాయ నమః. వెంకటాద్రి సమం స్థానం బ్రహ్మాండే నాస్తి కించన ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಎಂದು ಪುರಾಣೋಕ್ತಿ. ಅದರಂತೆ ಈ ಸಮಸ್ತ ಜಗತ್ತಿನಲ್ಲೂ ಶ್ರೀ ವೆಂಕಟೇಶನು ನೆಲೆಸಿರುವಂತಹ ಈ ದಿವ್ಯ ತಿರುಮಲ ಕ್ಷೇತ್ರಕ್ಕೆ ಸರಿಯಾದಂತಹ ಸರಿಸಾಟಿಯಾದಂತಹ ಸ್ಥಾನ ಹಿಂದೆ ಇಲ್ಲ, ಮುಂದೆ ಇರುವುದಿಲ್ಲ, ಎಲ್ಲೂ ಇರಲಿಕ್ಕೆ ಸಾಧ್ಯವಿಲ್ಲ ಎಂಬುವುದು ಇದರ ಅರ್ಥ. ಹೀಗೆ ಸಮಸ್ತ ಜಗತ್ತಿಗೂ ಕೂಡ ವಿಶ್ವಕ್ಕೂ ಸಮಸ್ತ ಲೋಕಕ್ಕೂ ಕಲ್ಯಾಣವನ್ನುಂಟು ಮಾಡುವುದಕ್ಕಾಗಿ ನೆಲೆಸಿರತಕ್ಕಂತಹ ಪರಮಾತ್ಮ ಶ್ರೀ ವೆಂಕಟೇಶ ಲೋಕ ಕಲ್ಯಾಣಕ್ಕಾಗಿಯೇ ಈ ದಿವ್ಯವಾದಂತಹ ಕ್ಷೇತ್ರದಲ್ಲಿ ನೆಲ್ಲಿಂತು ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ಳುತ್ತಿದ್ದಾನೆ. ಪದ್ಮಾವತಿ ಶ್ರೀನಿವಾಸರ ದಿವ್ಯ ವಿವಾಹೋತ್ಸವ ಅಂಗವಾಗಿ ಈ ಕಲ್ಯಾಣೋತ್ಸವ ಕಾಲದಲ್ಲಿ ನಾವಿಲ್ಲಿ ದರ್ಶಿಸುತ್ತಿದ್ದೇವೆ. ಈ ದಿವ್ಯವಾದಂತಹ ಕಲ್ಯಾಣೋತ್ಸವ ಮಂಟಪದಲ್ಲಿ ಶ್ರೀ ವೈಖಾನಸ ಆಗಮೋಕ್ತ ವಿಧಿಯನುಸಾರವಾಗಿ ವಿವಾಹ ಮಹೋತ್ಸವವನ್ನು ಇಲ್ಲಿ ಪ್ರಾರಂಭ ಮಾಡುತ್ತಿದ್ದಾರೆ ಪುಣ್ಯಾಹ ವಾಚನೆಯೊಂದಿಗೆ. ಅಂತಹ ಪುಣ್ಯಾಹ ವಾಚನ ವಿಧಿ ಇಲ್ಲಿ ಪ್ರಾರಂಭವಾಗಿದೆ. ಭಗವಂತನ ದಿವ್ಯ ನಾಮಸ್ಮರಣೆಯೊಂದಿಗೆ ಬ್ರಹ್ಮ ಪುನಾತೋ ನಿರುಪಮಗುಣ ಸಿಂಧುರ್ ನಿತ್ಯ ಲಕ್ಷ್ಮೀ ಸಮೇತೋ ನಿಖಿಲ ನಿಗಮ ವೇದ್ಯೋ ನಿಸ್ತುಲೋ ವೆಂಕಟೇಶಃ ನಿಜ ಚರಣ ಸಮರ್ಥ್ಯ ಸಕ್ತ ಭಕ್ತೋ ಕರಕ್ಷಿ ನಿವಸತು ಹೃದಯೇ ಮೇ ಸ್ವಾಂಗ್ರಭಕ್ತಿನ್ ವಿತನ್ವನ್ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್ ತದೇವ ಲಗ್ನಂ ಸುಧರಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಕೃಕಂ ಸ್ಮರಾಮಿ. ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವೃಷಯೋರ್ಭೂತಿರ್ಧ್ರುವಾಣಿ ಧ್ರುಮತಿರ್ಮಮ ಸ್ಮೃತೆ ಸಕಲ ಕಲ್ಯಾಣ ಭಾಜನಂ ಯತ್ರ ಜಾಯತೆ ಪುರುಷಸ್ತಮಜಂ ನಿತ್ಯಂ ಪ್ರಜಾಮಿ ಶರಣಂ ಹರಿಂ ಲಾಭಸ್ತೇಷಾಂ ಜಗಸ್ತೇಷಾಂ ಕುತಸ್ತೇಷಾಂ ಪರಾಭವಃ ಏಷಾಮಿಂದೇ ಹೃದಸ್ಯಾಮೋ ಹೃದಯಸ್ಥೋ ಜನಾರ್ದನಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಜೋ ಭೂಜೋ ನಮಾಮ್ಯಹಂ. ಪ್ರಾಣಾನಾಯಮ್ಯ ಓಂ ಭೂಃ ಅಧ್ಯಮಯ ಪೂರ್ವೋಕ್ತ ಏವಂ ಗುಣ ವಿಶೇಷ ವಿಶಿಷ್ಟಾಯಾಮಸ್ಯಾಂ ಸುಪತಿತೋ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರಿಯಪದೇ ಪುರುಷೋತ್ತಮಸ್ಯ ಶ್ರೀಮದಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಭೂಮಿನೀಲಾ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕೋತ್ಸಕರ್ಮಾಂಗಂ ಶುದ್ಧ ಪುಣ್ಯಾವಾಚನಂ ಕರಿಷ್ಯೆ. ಆದೌ ನಿರ್ವಿಘ್ನೇನ ಪ್ರಥಮಾವಾಪ್ತ್ಯರ್ಥಂ ವಿಶ್ವಕ್ಷೇಣಾರಾಧನಂ ಕರಿಷ್ಯೆ ತತಃ ಕಲಸಾರಾಧನಂ ಕರಿಷ್ಯೆ. ಓಂ ಧಾರಾದು ಸಪ್ತಚ್ಚು ಸಮಾನದೇಶೋ ಚರಚ್ಚರಿಚ್ಚು ಪರಿಪೂರಿದೇಶೋ ಅಭೋಮಿ ಗೃಹ್ಣಂ ಪ್ರತಿಪಾದಕಿಷ್ಟೇ ಕೃಣೋಮಿ ದತ್ತಾಕುಂ ಸುಚರಕುಂ ಸುಚರ್ಮ ಇದಮಾಪ ಶಿವ ಶಿವತಮಾ ಸ್ಯಾಂತಾ ಸ್ಯಾಂತತಮಾ ಶುಭ ಶುಭತಮಾ ಪೂತಾ ಪೂತತಮಾ ಪುಣ್ಯ ಪುಣ್ಯತಮಾ ಮೇಧ್ಯ ಮೇಧ್ಯತಮಾ ಅಮೃತ ಅಮೃತರಸಾಃ पूता ब्रह्म पवित्रेण पूता सूर्यस्य रश्मिभिः एते शतं वरुणये सहस्रं जग्निजाः पाशामितताः पुरुत्राः तेभ्यो न इन्द्रस्य वितोद विष्णुर्विश्वेन् देवा अमुञ्चन्तु मरुतस्वस्य. ओं भो वरुणमावाहयामि प्रचेतसमावाहयामि भक्तां प्रदरमावाहयामि यादस्पतिमावाहयामि. वरुणाय नमः इदमासनम्. वरुणाय नमः पाद्यं समर्पयामि. वरुणाय नमः अर्घ्यं समर्पयामि. वरुणाय नमः आचमनीयं समर्पयामि. वरुणाय नमः पुण्यपुष्पैः पूजयामि.
पूजयामि वरुणाय नमः गुलोपहार निवेदयामि वरुणाय नमः ताम्बूलं समर्पयामि वरुणाय नमः सर्वोपचारान् समर्पयामि सुप्रीतो सुप्रसन्नो वरदो भवतु ओमाग्नेयोजस्मात् पूजामहे त्वा विश्वेशदात्मन्मयितो न शम्भो वैराजन्ते सुखदन्निदत्ताम् प्रेषामदेशो विबुधानामनादिः यामे स्वस्तान्तनिदान् ददातु ओं भो विश्वक्षेणमावाहयामि शान्तमावाहयामि हरमावाहयामि अमितमावाहयामि नित्यानपायनमावाहयामि तद्दक्षिणे सूत्रपतिमावाहयामि वामे जयामावाहयामि विश्वक्षेणाय नमः इदमासनम् विश्वक्षेणाय नमः पाद्यं समर्पयामि अर्घ्यं समर्पयामि आचमनीयं समर्पयामि विश्वक्षेणाय नमः पुण्यपुष्पैः पूजयामि ओं विश्वक्षेणाय नमः शान्ताय नमः हराय नमः अमिताय नमः नित्यानवायने नमः विश्वक्षेणाय नमः विश्वक्षेणाय नमः गुलोपहार निवेदयामि ताम्बूलं समर्पयामि सर्वोपचारान् समर्पयामि भवद्वृणुज्ञः सुपुण्याहं करोमि कुरुष्व स्वस्तिद प्रोक्षितमस्तु अस्तु प्रजापतिप्रियतां प्रियतां प्रजापतिः शां जन्तुघोराणि शां जन्तुपापाणि शां जन्त्वा ईतयः शुभानि वर्धन्तां वर्धतां शुभानि शां जन्तुघोराणि शां जन्तुपापाणि शां जन्त्वा ईतयः शुभानि वर्धन्तां वर्धतां शुभानि शां जन्तुघोराणि शां जन्तुपापाणि शां जन्त्वा ईतयः शुभानि वर्धन्तां वर्धतां शुभानि ओं मतो देवा अवन्तु नो यथा विष्णुर्विचक्रमे पृथिव्या सप्तधामभिः इदं विष्णुर्विचक्रमे त्रेधानितदे पदं समूढमस्य भागं सुरे त्रीणि पदा विचक्रमे विष्णुर्गोपादाभ्यः ततो धर्माणि धारयन् विष्णोः कर्माणि पश्यत यतो वृतानि पस्पसे इन्द्रस्य युद्धस्य का तद्विष्णोः परमं पदकं तदा पश्यन्ति शौर्यः दिवे वचक्षुरादतं तद्विप्राशो विपञ्चवोजाग्रुवागुं सस्यमिन्दते विष्णोर्यत्परमं पदं द्रविनोदाद्रविनोदस्तुरस्य द्रविनोदासनरस्य प्रियं तद् द्रविनोदा वीरवते मिषन्नो द्रविनोधारासते दीर्घमायुः सविता पश्चादात् सविता पुरस्तात् सवितोद्धरात्तात् सविताद्धरात्तात् सविता नः सुवद सर्वदादिं सविता नो रासतां दीर्घमायुः भद्रं कर्णे विष्णुयाम देवाः भद्रं पश्येमाक्षभिर्यजत्राः स्थिरैरङ्गैः सुष्ठुभागं त्वत्तनोभिर्वसेम देवहितं यदायुः शतमिन्न शरदो अन्त्यदेवा यत्रानश्चक्राजरसन्तनो नः पुत्रासो यत्र पितरो भवन्ति मानो मध्यानि ऋषदा युद्गन्तोः अदितिर्ध्योरदितिरन्तरिक्षम् अदितिर्माता सपिता स पुत्रः विश्वे देवा अदितिः पञ्चजना अदितिर्जातमदितिर्जनित्वम् तत्पुण्यन्नक्षत्रं तद्वट्कुर्वेदो बब्जुषं यदा वै सूर्य उदेति अदनक्षत्रं येति यावत् तत्र सूर्यो गच्छेत् यत्र जगन्यं पश्येत् तावत् कुर्वेद यत्कार्ये स्यात् पुण्याः एव कुरुते प्राणानायं अस्यां सूदो श्री श्रीनिवासस्वामिनः पुण्याः कर्मणि पुण्यां ब्रह्मन्तो ब्रह्मन्तो पुण्याहं कर्मणोऽस्तु पुण्यां ब्रह्मन्तो ब्रह्मन्तो पुण्यां कर्मणोऽस्तु पुण्यां ब्रह्मन्तो ब्रह्मन्तो पुण्यां कर्मणोऽस्तु हृद्यास्म हव्यैर्नमसोमसद्य मित्रं देवं मित्रदेयन्नोऽस्तु अनुराधान् हविषा वर्धयन्तः सतञ्जीवेम शरदस्य वीराः प्राणानायं अस्यां सूदो श्री श्रीनिवासस्वामिनः वैवाहिकोत्सकर्माङ्गं पुण्याः कर्मणि स्वस्तिं भवन्तो ब्रह्मन्तो कर्मणे स्वस्ति स्वस्तिं भवन्तो ब्रह्मन्तो कर्मणे स्वस्ति स्वस्तिं भवन्तो ब्रह्मन्तो कर्मणे स्वस्ति स्वस्ति न इन्द्रो वृत्रश्रवाः स्वस्ति न पूषा विश्ववेदाः स्वस्ति नस्त्राक्षो अरिष्टनेमि स्वस्ति नो बृहस्पतिर्दधातु प्राणानायं अस्यां सूदो श्री श्रीनिवासस्वामिनः वैवाहिकोत्सकर्माङ्गं पुण्यां ब्रह्मन्तो ब्रह्मन्तो कर्मरुज्यतां पुण्यां ब्रह्मन्तो ब्रह्मन्तो कर्मरुज्यतां वृद्धिः समृद्धिः पुण्याहं समृद्धिः आपोजिष्ठामयोपवस्थानवोर्जयदातना महेरणाय चक्षुषे यो वस्य वदमोरजस्तस्य भाजयते नः उषधेरिव मातरः तस्मा अरङ्गमामवोजश्चक्षजा यजुन्वद आपो जनयदाचनः दिविस्त्रयस्वा अन्तरिक्षे तस्मा पृथिव्या सम्भव ब्रह्मवक्षसमसि ब्रह्मवक्षसायत्वा पवमानः सुवर्जनः पवित्रेण विदर्शनिः यः पोता सुपुरातु मा पुनन्तु मा देवजनाः
पुनन्तु मनबोधिय पुनन्तु विश्व आयुवः जातवेद पवित्रवत् पवित्रेण पुनाहि मां शुक्रेण देवनीद्यद् अग्ने कृत्वा कृतोगुं वृणो वित्ते पवित्रमुच्यसि अग्ने विततमन्तराः ब्रह्मतेन पुनीमहे उपाभ्यान् देवसवितः पवित्रेण सवेन च यः पावमानी रध्येति वृषभिः समृद्धगुं वृषं तस्मै सरस्वते गृहे क्षेरगुं सर्पिर्मुदोदकं पावमानी स्वस्तजनेः सुदगाय कृतश्रुतः वृषभिः समृतोर्यः ब्राह्मेष्वमृतकं हितं येन देवाः पवित्रेण आत्मानं पुनते सदा तेन सहस्रधारेण पावमान्यः पुनन्तु मा प्राजापत्यं पवित्रं सदोद्यामकुञ्जरन्मयं तेन ब्रह्मविदो वयं भूतं ब्रह्म पुनेमहे इन्द्रस्य नेते सह मा पुनातो सोमस्वस्यावरुणस्समीत्या यमो राजा प्रवीणाभि पुनातु मा जातवेदा मूर्जयन्त्या पुनातु तत्संयोरावृणीमहे गातुं जज्ञाय गातुं जज्ञपतये दैवी स्वस्तिरस्तुनः स्वस्तिर्मानुषेभ्यः ऊर्ध्वञ्जगातु भेषजं तन्नो अस्तद्विपदे शन्तदुष्पदे ओं शान्ति शान्ति शान्तिः प्राच्यान् दिशि देवार्तुजो मार्जयन्तां दक्षिणायां दिशि माताः पितरो मार्जयन्तां प्रतीच्यां दिशि गृहाः पशवो मार्जयन्तां दीत्यां दिश्चापवोषधयो वनस्पतयो मार्जयन्ताम् ऊर्ध्वायां दिशि यज्ञसंवत्सरो यज्ञपतिर्मार्जयन्ताम् अदोदरादरैर्नागेभ्यो मार्जयन्ताम् वास्तोत्प्रदे प्रजजानि यस्मान् स्वावेशो हनमेवो भवानः यस्ते न्यूनं प्रजदन्नो जुजस्वासन्नयेद्विपदे जुञ्चुजुष्पदे अमीवः वास्तोष्पदे विश्वारूपाण्याविशन् सकासुषे वयेदिनः आपो जिष्ठामयोपवस्तानवोर्ध्वे ददातन महेरणाय जक्तुषे यो वस्यवतमोरजस्तस्य भाजयते अनः उषधेरिव मातरः तस्मा अरङ्गमामभोजस्य क्षयाय जिन्वद आपो जनयदाचनः वरुणाय नमः विश्वक्षेणाय नमः पुनर्बाध्यर्घ्याचुं समर्पयामि वरुणाय नमः विश्वक्षेणाय नमः युधासुकुमदास्थानं प्रतिष्ठापयामि क्षोभणार्थं क्षेमाय पुनरागमनाय च ಶ್ರೀ ವೆಂಕಟೇಶಾಯ ನಮಃ. ವೆಂಕಟೇಶ ದೇವರ ದಿವ್ಯ ಕಲ್ಯಾಣೋತ್ಸವದ ಅಂಗವಾಗಿ ಇದೀಗ ವೀಕ್ಷಿಸುತ್ತಿದ್ದೀರಿ ಪುಣ್ಯಾಹವಾಚನೆ ಕೈಂಕರ್ಯವು ಮುಗಿದಿದೆ. ಇದಾದ ನಂತರ ಅಂಕುರಾರೋಪಣ ಕೈಂಕರ್ಯಕ್ಕಾಗಿ ಅರ್ಚಕರು ಹೊರಟಿದ್ದಾರೆ. ಈ ಪುಣ್ಯಾಹವಾಚನೆಯಲ್ಲಿ ಶುದ್ಧಿಗಾಗಿ ಇದನ್ನು ನಡೆಸುತ್ತಾರೆ. ಸ್ಥಳ, ವಾತಾವರಣ ಇತ್ಯಾದಿ ಸಮಸ್ತ ಪೂಜಾ ದ್ರವ್ಯಗಳಿವೆಲ್ಲವನ್ನೂ ಕೂಡ ಶುದ್ಧಿಗೊಳಿಸುವುದಕ್ಕಾಗಿ ಈ ಪುಣ್ಯಾಹವಾಚನೆಯನ್ನು ನಡೆಸಿದ ನಂತರ ಇಲ್ಲಿ ಇದೀಗ ತಾವು ವೀಕ್ಷಿಸುತ್ತಿದ್ದೀರಿ ಅಂಕುರಾರೋಪಣ ಕೈಂಕರ್ಯದಲ್ಲಿ ಈ ಕಲ್ಯಾಣ ಮಂಟಪದ ಸಣ್ಣ ವೇದಿಕೆಯ ಮೇಲೆ ಇಲ್ಲಿ ಅರ್ಚಕರಿದೀಗ ಈ ಅಂಕುರಾರೋಪಣ ಕೈಂಕರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ 5 ಮಣ್ಣಿನ ಪಾತ್ರೆಗಳಲ್ಲಿ ನವಧಾನ್ಯಗಳನ್ನು ತುಂಬಿ ಅವುಗಳಿಗೆ ನೀರೆರೆದು ವಿಶೇಷ ಪೂಜೆಯನ್ನು ಸಮರ್ಪಣೆ ಮಾಡುತ್ತಾರೆ. ಈ ಮೂಲಕವಾಗಿ ಇಲ್ಲಿ ನಮಗೆ ಭಗವಂತನ ಈ ಒಂದು ಕಲ್ಯಾಣೋತ್ಸವದಲ್ಲಿ ನಾವು ಯಾಕಾಗಿ ಈ ಉತ್ಸವವನ್ನು ಮಾಡುತ್ತಿದ್ದೇವೋ ಅದು ಸಫಲವಾಗಬೇಕು, ಸತ್ಫಲಗಳನ್ನು ನೀಡಬೇಕು ಎಂದು ಪ್ರಾರ್ಥನೆ ಮಾಡಿದಂತಾಗುತ್ತೆ. ಹೀಗೆ ಈ ಉತ್ಸವವನ್ನು ಮಾಡುತ್ತಿರುವುದಾದರೂ ಯಾಕೆ ಅಂದರೆ ಲೋಕ ಕಲ್ಯಾಣಕ್ಕಾಗಿಯೇ ಈ ಉತ್ಸವವನ್ನು, ಭಗವಂತನ ಈ ಕಲ್ಯಾಣೋತ್ಸವವನ್ನು ಇಲ್ಲಿ ನಡೆಸಲಾಗುತ್ತಿದೆ. ಪ್ರತಿನಿತ್ಯವೂ ಕೂಡ ತಿರುಮಲ ತಿರುಪತಿ ದೇವಸ್ಥಾನದವರು ವಿಶೇಷವಾಗಿ ಈ ಕಲ್ಯಾಣೋತ್ಸವವನ್ನು ನಿರ್ವಿಘ್ನವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಹೀಗೆ ಇದರಲ್ಲಿ ಅಷ್ಟದಿಕ್ಪಾಲಕಾದಿ ದೇವತೆಗಳಿದ್ದಾರೆ. ಇವರೆಲ್ಲರೂ ಕೂಡ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಹರಡಿರುವ, ಎಲ್ಲೆಡೆ ವ್ಯಾಪ್ತನಾಗಿರುವಂತಹ ಭಗವಂತನ ಕೀರ್ತಿಯನ್ನು ಈ ದಿಗಭಿಮಾನಿ ದೇವತೆಗಳು ನಮ್ಮ ಕಿವಿಗಳಿಗೆ ಯಾವಾಗಲೂ ಕೂಡ ಕೇಳಿಸುವಂತೆ ಮಾಡಲಿ
ಎಂಬುವಂತಹ ಪ್ರಾರ್ಥನೆಯನ್ನು ನಾವಿಲ್ಲಿ ಮಾಡಿದಂತೆ ಆಗುತ್ತೆ. ಶ್ರೀಕೃಷ್ಣನು ಜನ್ಮಿಸಿದಾಗ ಎಲ್ಲ ದಿಕ್ಕಿನಲ್ಲಿರತಕ್ಕಂತಹ ದೇವತೆಗಳೆಲ್ಲರೂ ಕೂಡ ಗಂಧರ್ವ ಗಾನವು ದೇವಲೋಕದಲ್ಲಿ ಸಾಗುತ್ತಿತ್ತಂತೆ. ಹೇಗಾದರೆ ಉತ್ಸವ ಬ್ರಹ್ಮೋತ್ಸವಗಳು ತಿರುಮಲದಲ್ಲಿ ನಡೆದಾಗಲೂ ತಿರುಪತಿ ತಿರುಮಲ ಎಲ್ಲೆಡೆಯಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಭಗವಂತನ ಆ ಮಹಿಮೆಯನ್ನು ಸಾರುವಂತಹ ಉತ್ಸವಗಳನ್ನು ನಡೆಸುತ್ತೇವೆಯೋ ಅದೇ ರೀತಿಯಲ್ಲಿ ಇಲ್ಲಿ ಈ ದಿಗಭಿಮಾನಿ ದೇವತೆಗಳೇನಿದ್ದಾರೆ ಇವರೆಲ್ಲರೂ ಕೂಡ ಭಗವಂತನ ಕೀರ್ತಿಯನ್ನು, ಶ್ರೀಕೃಷ್ಣನ ಕೀರ್ತಿಯನ್ನು ಹೇಗೆ ಹಾಡುತ್ತಿದ್ದರು ಎಂದರೆ, ಕೃಷ್ಣನ ಜನನವಾದಂತಹ ಸಂದರ್ಭದಲ್ಲಿ ಸಮಸ್ತ ಗಂಧರ್ವರೆಲ್ಲರೂ ಕೂಡ ವಿಶೇಷವಾಗಿ ಗಾನವನ್ನು ಮಾಡುತ್ತಿದ್ದರಂತೆ ದೇವಲೋಕದಲ್ಲಿ. ಶ್ರೀಕೃಷ್ಣನ ಆ ಜನನ, ಅವನ ಉದ್ಭವ ಅದು ಭೂಮಿಯಲ್ಲಿ ಆಗಿದ್ದರೂ ಸಹ ಆ ಭಗವಂತನು ಈ ದೇವಲೋಕದಲ್ಲಿ ಆ ಪರಮಾತ್ಮ ಎಲ್ಲರಿಗೂ ಕೂಡ ಹೇಗೊಂದು ಆ ಅನುಗ್ರಹವನ್ನು ಮಾಡಿದ್ದಾನೆ ಸ್ವಾಮಿ ಎಂದರೆ, ಎಲ್ಲರೂ ಕೂಡ ಆ ಸ್ವಾಮಿ ಭೂವಿಗೆ ಇಳಿದಿದ್ದಾನೆ, ಅಲ್ಲಿರತಕ್ಕಂತಹ ಎಲ್ಲ ಅಧರ್ಮಿಗಳನ್ನು ಕೂಡ ನಾಶಪಡಿಸುತ್ತಾನೆ ಎಂಬುವಂತಹ ಧರ್ಮ ಸ್ಥಾಪನೆಗಾಗಿ ಹೊರಟಿರತಕ್ಕಂತಹ ಭಗವಂತನನ್ನು ಕುರಿತು ಶ್ರೀಕೃಷ್ಣನ ಜನನ ಕಾಲದಲ್ಲಿ ಎಲ್ಲರೂ ಗಂಧರ್ವಗಾನವನ್ನು ಮಾಡಲು ತೊಡಗುತ್ತಾರೆ. ಹೀಗೆ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಭಗವಂತನ ಒಂದು ವೈಭವವೇ ಕೇಳಿಸಿಕೊಂಡು ಬರುತ್ತಿರುತ್ತೆ. ಹಾಗಾಗಿ ಈ ದಿಗಭಿಮಾನಿ ದೇವತೆಗಳೆಲ್ಲ ಏನು ಮಾಡುತ್ತಾರೆ ಅಂದರೆ, ಇವರೆಲ್ಲರೂ ಒಳ್ಳೆಯ ಶಬ್ದವನ್ನು ನಮ್ಮ ಕಿವಿಗೆ ಸೇರಿಸುವುದಕ್ಕೆ ಉಪಯುಕ್ತರಾಗುತ್ತಾರೆ. ಅಂದರೆ ನಮಗೆ ಬೇಕಾಗುವಂತಹ ಶ್ರೇಯಸ್ಸು, ಸಂಪತ್ತು ಈ ಎಲ್ಲವೂ ಕೂಡ ನಮಗೆ ಲಭಿಸುವುದು ಯಾವುದರಿಂದ ಅಂದರೆ, ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ವ್ಯಾಪ್ತನಾಗಿರುವ ಭಗವಂತನ ವೈಭವವನ್ನು ಶಬ್ದ ಮೂಲಕವಾಗಿ ಆ ದಿಗಭಿಮಾನಿ ದೇವತೆಗಳು ನಮಗೆ ಕೇಳುವಂತೆ ಅನುಗ್ರಹ ಮಾಡಲಿ. ಅದನ್ನು ನಾವೆಲ್ಲರೂ ಶ್ರವಣ ಮಾಡುವುದರ ಮೂಲಕ ನಿತ್ಯ ಭಗವನ್ನಾಮ ಸ್ಮರಣೆಯ ಮಹತ್ವದಿಂದ ಆ ಒಂದು ಭಗವಂತನ ಅನುಗ್ರಹದಿಂದ ಎಲ್ಲ ಲೋಕವೂ ಕೂಡ ಕಲ್ಯಾಣವಾಗಲಿ, ಎಲ್ಲ ಲೋಕವೂ ಮಂಗಲಮಯವಾಗಲಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ, ಪುಣ್ಯಚರಿತನಾದಂತಹ ಪರಮಾತ್ಮನ ದಿವ್ಯಪಾದ ಪದ್ಮಗಳನ್ನು ದರ್ಶಿಸಿಕೊಂಡು ಆ ಪಾದಮೌಲಿ ಪರ್ಯಂತವಾಗಿ ಶ್ರೀನಿವಾಸನ ದರ್ಶನವನ್ನು ಮಾಡಿಕೊಳ್ಳುತ್ತಾ, ಇಲ್ಲಿದೀಗ ಅಂಕುರಾರೋಪಣದ ನಂತರ ಕಂಕಣ ಪೂಜೆಯನ್ನು ಅರ್ಚಕರು ಪ್ರಾರಂಭ ಮಾಡುತ್ತಾರೆ. ಇದನ್ನೇ ರಕ್ಷಾಬಂಧನ ಪೂಜೆ ಎಂದು ಕರೆಯುತ್ತಾರೆ. ಈ ಕಂಕಣ ಪೂಜೆ ನಂತರ ರಕ್ಷಾಬಂಧನ ಕೈಂಕರ್ಯವೂ ಸಹ ಇಲ್ಲಿ ನೆರವೇರುವುದು. ಕಂಕಣ ಪೂಜೆಯಲ್ಲಿ ಶೇಷದೇವರನ್ನೇ ಕಂಕಣಗಳಲ್ಲಿ ಆವಾಹನೆ ಮಾಡಿ ಪೂಜಿಸುವಂತಹ ಒಂದು ಪದ್ಧತಿ ಶ್ರೀ ವೈಖಾನಸ ಆಗಮೋಕ್ತ ವಿಧಿಯನುಸಾರವಾಗಿ ನೆರವೇರುತ್ತದೆ. ಶೇಷಾಯ ನಮಃ ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಆಚಮಣೀಯಂ ಸಮರ್ಪಯಾಮಿ. ಶೇಷಾಯ ನಮಃ ಪುಣ್ಯಪುಷ್ಪೈಃ ಪೂಜಯಾಮಿ. ಶೇಷಾಯ ನಮಃ ಗುಲೋಪಹಾರ ನಿವೇದಯಾಮಿ, ತಾಂಬೂಲಂ ಸಮರ್ಪಯಾಮಿ. ಶೇಷಾಯ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ. ಓಂ ಸ್ವಸ್ತಿ ನ ಮಿಮೇತಾಮಶ್ವಿನಾ ಭಗ ಸ್ವಸ್ತಿ ದೇವ್ಯತಿಥಿ ನರ್ವಣಃ ಸ್ವಸ್ತಿ ಪೂಷಾ ಅಸುರೋ ದದಾತು ನ ಸ್ವಸ್ತಿ ಧ್ಯಾವಾ ಪೃಥಿವೇಶು ಚೇತುನಾ ಸ್ವಸ್ತಯೇ ವಾಯುರುಪಬ್ರುವಾಮಹೈ ಸೋಮಂ ಸ್ವಸ್ತಿ ಭುವನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಗಣಂ ಸ್ವಸ್ತಯೇ ಸ್ವಸ್ತಯ ಆದಿತ್ಯಾಸೋ ಭವಂತು ನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತಯೇ ವೈಶ್ವಾನರೋ ವಸುರಗ್ನಿ ಸ್ವಸ್ತಯೇ ದೇವ ಅವದ್ಭ್ರುವ ಸ್ವಸ್ತಯೇ ಸ್ವಸ್ತಿ ನ ರುದ್ರಪಾರ್ಧಂ ವಸಃ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಭದ್ರೇ ರೇವತಿ ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ಅತಿಥೇ ಕೃತೆ ಸ್ವಸ್ತೈನಂತರಾಕ್ಷಮರಿಚ್ಚನೆ ಮಹದ್ಭುತಂ ಪಾಚಸನ್ ದೇವದಾನಾಂ ಧ್ರುವಂತೆ ರಾಜಾವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ತಾರಯಿತಾನ್ ಧ್ರುವಂ ಶುಭಂ ಶುಭಂ. ಶ್ರೀ ವೆಂಕಟೇಶಾಯ ನಮಃ. ಹೀಗೆ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ವ್ಯಾಪ್ತನಾಗಿರತಕ್ಕಂತಹ ಭಗವಂತ, ಅವನ ವೈಭವವನ್ನು ನಾವು ಸ್ಮರಣೆ ಮಾಡಿಕೊಳ್ಳುತ್ತಾ, ವಿಶೇಷವಾಗಿ ಕಲ್ಯಾಣೋತ್ಸವ ಕಾಲದಲ್ಲಿ ಭಗವದ್ವೈಭವವನ್ನು ಶ್ರವಣ ಮಾಡಬೇಕು ಎನ್ನುವಂತಹ ಒಂದು ವಿಶೇಷವಾದ ಆ ಕಾರ್ಯವನ್ನು ನಾವೆಲ್ಲರೂ ಸ್ಮರಣೆ ಮಾಡಿಕೊಂಡು ಇದೀಗ ಇಲ್ಲಿ ವೀಕ್ಷಿಸುತ್ತಿದ್ದೀರಿ. ಈ ಕಲ್ಯಾಣೋತ್ಸವದ ಅಂಗವಾಗಿ ಕಂಕಣ ಪೂಜೆಯ ನಂತರ ರಕ್ಷಾಬಂಧನ ಕೈಂಕರ್ಯ ಈಗ ಇಲ್ಲಿ ಪ್ರಾರಂಭವಾಗುತ್ತೆ. ಈ ರಕ್ಷಾಬಂಧನ ಕೈಂಕರ್ಯವೆಂದರೆ ವಿವಾಹ ದೀಕ್ಷಾ ಸ್ವೀಕಾರ. ವಿವಾಹ ಮಹೋತ್ಸವ ಕಾಲದಲ್ಲಿ ವಧೂವರರು ವಿವಾಹ ದೀಕ್ಷೆಯನ್ನು ಸ್ವೀಕಾರ ಮಾಡುವ ಸಲುವಾಗಿ ಈ ಕಂಕಣಗಳನ್ನು ಧರಿಸುವಂತಹ ಪದ್ಧತಿ ಇದೆ. ಅದರಂತೆ ಇಲ್ಲಿ ಭಗವಂತನ ಈ ಕಲ್ಯಾಣೋತ್ಸವದಲ್ಲಿ
ದೇವರು ಶ್ರೀನಿವಾಸ ದೇವರಿಗೂ ಶ್ರೀದೇವಿ ಭೂದೇವಿಯರಿಗೂ ಇಲ್ಲಿ ರಕ್ಷಾಬಂಧನ ಕೈಂಕರ್ಯವನ್ನು ಅರ್ಚಕರು ಮಾಡಿಸುತ್ತಿದ್ದಾರೆ. ಈ ರಕ್ಷಾಬಂಧನ ಕೈಂಕರ್ಯ ಇಲ್ಲಿ ವಿಶೇಷವಾಗಿ ನೆರವೇರುವಂತಹದ್ದು. ಇಲ್ಲಿ ಸ್ವಾಮಿ ಶ್ರೀನಿವಾಸನು ಶಂಖಚಕ್ರಧರನಾಗಿ ನಿಂತಿದ್ದಾನೆ, ವರದಹಸ್ತ ಪ್ರದರ್ಶನವನ್ನು ಮಾಡುತ್ತಿದ್ದಾನೆ. ಭಗವಂತನ ಈ ದಿವ್ಯವಾದಂತಹ ಈ ಉತ್ಸವ ಕಾಲದಲ್ಲಿ ಅವನು ಎಲ್ಲರ ರಕ್ಷಣೆಗಾಗಿಯೇ ಈ ಕ್ಷೇತ್ರದಲ್ಲಿ ನೆಲೆಸಿರುವುದು, ಈ ಒಂದು ವಿವಾಹ ಕಾಲದಲ್ಲಿ ವಿವಾಹದ ದೀಕ್ಷೆಯನ್ನು ಸ್ವೀಕರಿಸುವುದೂ ಸಹ ಭಗವದ್ಭಕ್ತರೆಲ್ಲರ ಮಂಗಲಕ್ಕಾಗಿಯೇ ಎಂಬುದನ್ನು ಸ್ಪಷ್ಟಗೊಳಿಸುತ್ತಾ ಸ್ವಾಮಿ ಲೋಕಬಾಂಧವನಾದಂತಹ ಸಕಲ ಜಗದ್ರಕ್ಷಕನಾದಂತಹ ಶ್ರೀನಿವಾಸ ಇಲ್ಲಿ ತಾನು ಕಂಕಣಬದ್ಧನಾಗುತ್ತಾನೆ ವಿವಾಹ ದೀಕ್ಷೆಯಲ್ಲಿ. ರಕ್ಷಣೆ ಎನ್ನುವುದು ಅವನ ಅತ್ಯುತ್ತಮವಾದಂತಹ ಅತ್ಯುನ್ನತವಾದಂತಹ ಭಗವಂತನ ವಿಶೇಷವಾದಂತಹ ಒಂದು ಅನುಗ್ರಹ ನಮ್ಮ ಮೇಲೆ ಮಾಡಿರುವಂತಹದ್ದು. ನಾವು ಎಷ್ಟೇ ಸುಲಭವೆಂದು ನೆನೆದರೂ ಸಹ ಕಠಿಣವಾದಂತಹ ಕಾರ್ಯಗಳು ಕೆಲಸಗಳು ಕೆಲವಿರುತ್ತವೆ. ಅವು ಎಂತಹವು ಅಂದರೆ ಭಗವಂತನನ್ನು ಒಲಿಸಿಕೊಳ್ಳುವುದು ಸುಲಭ ಎಂದು ಕೆಲವೊಮ್ಮೆ ನಮಗೆ ಅನಿಸುತ್ತೆ. ಯಾವಾಗ ಅನಿಸುತ್ತೆ ಎಂದರೆ ಮಹಾಭಾಗವತರ ಕಥೆಗಳನ್ನು ಕೇಳಿದಾಗ ಕೆಲವೊಂದು ಕಡೆಗಳಲ್ಲಿ ಸುಲಭದಿಂದಲೇ ಹರಿ ಒಲಿದಿದ್ದಾನೆ. ಎಷ್ಟೇ ಕಷ್ಟಪಟ್ಟರೂ ಕೂಡ ಕೆಲವೊಬ್ಬರಿಗೆ ಅವರಿಗೆ ಮತ್ತೆ ಮತ್ತೆ ಅನೇಕ ರೀತಿಯಾದ ಪರೀಕ್ಷೆಗಳನ್ನೇ ಕೊಟ್ಟು ಕೊನೆಗೆ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಭಗವಂತ. ಆದರೆ ಅಜಾಮಿಳೋಪಾಖ್ಯಾನವನ್ನು ನೋಡಿದಾಗ ಅಜಮಿಳನು ಕೇವಲ ಭಗವನ್ನಾಮ ಸ್ಮರಣೆ ಮಾತ್ರದಿಂದ ಮೋಕ್ಷವನ್ನು ಪಡೆದುಕೊಂಡಿದ್ದಾನೆ. ಹೀಗೆ ಭಗವಂತನು ಎಷ್ಟು ಸುಲಭನೋ ಅಷ್ಟು ಕಠಿಣವೂ ಹೌದು. ಕಠಿಣ ಯಾರಿಗೆ ಎಂದರೆ ಭಗವದ್ಭಕ್ತರನ್ನು ಯಾರು ಹಿಂಸೆ ಮಾಡುತ್ತಿದ್ದಾರೆ ಅಂತಹವರಿಗೆ ಕಠಿಣ. ಯಾರಿಗೆ ಸುಲಭನು ಭಗವಂತ ಅಂದರೆ ಆ ಸುಲಭವಾದಂತಹ ರೀತಿಯಲ್ಲಿ ಭಗವಂತನನ್ನು ಒಲಿಸಿಕೊಳ್ಳಬೇಕಾದರೆ ನಮ್ಮಲ್ಲಿ ಇರುವಂತಹ ಭಕ್ತಿ ಅತ್ಯಂತ ಶುದ್ಧವಾಗಿದ್ದಾಗ ಭಗವಂತ ಅತ್ಯಂತ ಸುಲಭದಿಂದನೇ ಒಲಿದು ಬಿಡುತ್ತಾನೆ. ಸುಧಾಮ ಮುಗ್ಧನಾಗಿ ತನ್ನ ಭಕ್ತಿಯನ್ನು ಶ್ರೀಕೃಷ್ಣನಲ್ಲಿ ತೋರಿದ ಕಾರಣ ಅವನು ಯಾವುದೇ ಲಾಭಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಆ ಶ್ರೀಕೃಷ್ಣನನ್ನು ಹೋಗಿ ನಾನು ನೋಡಿ ಬರಬೇಕು ಎಂದೆಂದುಕೊಂಡಿಲ್ಲ. ಹೋಗುವಾಗ ತನ್ನ ಹೆಂಡತಿ ಹೇಳಿ ಕಳುಹಿಸಿದಂತೆ ತನಗೆ ಸಹಾಯವನ್ನು ಮಾಡು ಎಂದು ಬೇಡಿಕೊಂಡೇ ಅಲ್ಲಿಗೆ ಹೋದನು. ಆದರೆ ಅಲ್ಲಿಗೆ ಹೋದಾಗ ಕೃಷ್ಣನ ಮೇಲಿರತಕ್ಕಂತಹ ಪ್ರೀತಿಯಿಂದ ಅವನಲ್ಲಿ ಏನೂ ಕೇಳಲಿಕ್ಕಾಗದೆ ಮರಳಿ ಬಂದರೂ ಸಹ ಅವನು ಯಾಕಾಗಿ ಬಂದಿದ್ದಾನೆ ಎಂದು ತಿಳಿದುಕೊಂಡು ಅವನ ಪ್ರೀತಿಗೆ ಅವನ ಭಕ್ತಿಗೆ ಒಲಿದಂತಹ ಶ್ರೀಕೃಷ್ಣ ಅವನಿಗೆ ಸಮಸ್ತವನ್ನೂ ಕೊಟ್ಟು ಕಳುಹಿದ್ದ. ಅದೇ ರೀತಿಯಲ್ಲಿ ಭಗವಂತನನ್ನು ಏನೇನೋ ಕೇಳಬೇಕೆಂದುಕೊಂಡು ನಾವಿಲ್ಲಿಗೆ ಬರುತ್ತೇವೆ, ತಿರುಮಲ ಕ್ಷೇತ್ರಕ್ಕೆ ಬರುತ್ತೇವೆ, ವೆಂಕಟೇಶನ ದರ್ಶನಕ್ಕೆ ಬರುತ್ತೇವೆ. ಆದರೆ ಆ ವೆಂಕಟೇಶ ದೇವರನ್ನು ದರ್ಶಿಸುವ ಆ ಕೆಲವೇ ಕ್ಷಣಗಳಲ್ಲಿ ಎಲ್ಲವನ್ನೂ ಮರೆತು ಅವನನ್ನೇ ದರ್ಶಿಸಬೇಕೆಂಬಂತಹ ಒಂದು ಆಶೆ ನಮ್ಮಲ್ಲಿ ಹುಟ್ಟುವುದು ಅದು ಸರ್ವೇ ಸಾಮಾನ್ಯವಾದಂತಹ ವಿಷಯ. ಯಾಕೆ ಎಂದರೆ ಆ ಕೆಲವೇ ಕ್ಷಣಗಳಲ್ಲಿ ಭಗವಂತನನ್ನು ದರ್ಶನ ಮಾಡಿಕೊಳ್ಳುವಾಗ ನಮಗಿನ್ನೇನನ್ನೂ ಕೂಡ ಕೇಳಲಿಕ್ಕೂ ಮನಸ್ಸಾಗುವುದಿಲ್ಲ. ಕೇವಲ ಅವನನ್ನು ನೋಡುತ್ತಿದ್ದರೆ ಸಾಕು ಎಂಬಷ್ಟು ಜಗನ್ಮೋಹನಾಕಾರನಾದವನು ನಮ್ಮ ಶ್ರೀ ವೆಂಕಟೇಶ. ಅಂತಹ ವೆಂಕಟೇಶನನ್ನು ನಾವು ದರ್ಶನ ಮಾಡಿಕೊಂಡರೆ ಸಾಕು, ನಮ್ಮ ಮನಸ್ಸಿನಲ್ಲಿರತಕ್ಕಂತಹ ಎಲ್ಲ ರೀತಿಯಾದ ನಮ್ಮ ಪ್ರಶ್ನೆಗಳಿಗೂ ನಮ್ಮ ಶೋಕಕ್ಕೂ ನಮ್ಮ ದುಃಖಕ್ಕೂ ಎಲ್ಲವಕ್ಕೂ ಪರಿಹಾರವನ್ನು ಭಗವಂತನೇ ಮಾಡುತ್ತಾನೆ. ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನವನ್ನು ಭಗವಂತನೇ ಕೊಡುತ್ತಾನೆ. ಹಾಗಾಗಿ ಅಂತಹ ಭಗವಂತನ ಸನ್ನಿಧಾನಕ್ಕೆ ನಾವಿಂದಿಗೆ ಬಂದಿದ್ದೇವೆ. ಇಲ್ಲಿ ನಾವು ದರ್ಶಿಸುತ್ತಿದ್ದೇವೆ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಮೂಲಕ ನೇರ ಪ್ರಸಾರದಲ್ಲಿ ನಮ್ಮ ಮನೆಗಳಿಂದಲೇ ಭಗವಂತನ ಸೇವೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಇಂತಹ ಕಲಿಯುಗ ವರದನಾದ ವೆಂಕಟೇಶನ ವಿವಾಹ ಮಹೋತ್ಸವವಿಲ್ಲಿ ನೆರವೇರುತ್ತಿದೆ. ಈ ಒಂದು ವಿವಾಹ ಶ್ರೀದೇವಿ ಭೂದೇವಿಯರನ್ನು ಭಗವಂತ ಮಾಡಿಕೊಳ್ಳುತ್ತಿರುವಂತಹ ವಿವಾಹವಲ್ಲ, ಇದು ಸಮಸ್ತ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮನೇ ಸಾಕ್ಷಾತ್ತಾಗಿ ಶ್ರೀದೇವಿ ಭೂದೇವಿ ಮಹಾಲಕ್ಷ್ಮೀ ದೇವಿಯನ್ನು ಮಾಡಿಕೊಳ್ಳುತ್ತಿರುವಂತಹ ವಿವಾಹ. ಇದು ಸಾಮಾನ್ಯವಾದದ್ದಲ್ಲ ಎಂಬುದನ್ನು ತಿಳಿದುಕೊಂಡು ಇದು ಸಾಮಾನ್ಯವಾಗಿ ಎಲ್ಲರಿಗೆ ನಡೆಯುವಂತೆ ಸಾಮಾನ್ಯವಾದ ವಿವಾಹವೆಂದು ನೆನೆಯದೆ ಇದು ಜಗದೊಡೆಯನಾದಂತಹ ಭಗವಂತನ ಮಾಡಿಕೊಳ್ಳುತ್ತಿರುವಂತಹ ವಿವಾಹವಾದ್ದರಿಂದ ಇದರ ದರ್ಶನ ಮಾತ್ರದಿಂದಲೇ ಎಲ್ಲರಿಗೂ ಕೂಡ ಮಂಗಲವಾಗುತ್ತೆ ಎಂಬುದನ್ನು ನಾವೆಲ್ಲರೂ ಕೂಡ ತಿಳಿದುಕೊಂಡು ಮನಸ್ಸಿನಲ್ಲಿ ದೃಢವಾದಂತಹ ವಿಶ್ವಾಸದಿಂದ ಸ್ಥಿರ ಚಿತ್ತದಿಂದ ಭಗವಂತನ ಪಾದಪದ್ಮಗಳಲ್ಲಿಯೇ ನಮಗೆ ಧ್ಯಾನವನ್ನು ಮಗ್ನವಾಗುವಂತೆ ಮಾಡಬೇಕೆಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇದೋ ಇಲ್ಲಿ ನಮ್ಮ ಮುಂದಿನ ಕೈಂಕರ್ಯವಾಗಿ ವಿಶೇಷವಾಗಿ ಶ್ರೀದೇವಿ ಭೂದೇವಿಯರಿಗೂ ಕೂಡ ಇಲ್ಲಿ ರಕ್ಷಾಬಂಧನ ಕೈಂಕರ್ಯ ಅರ್ಚಕರು ನೆರವೇರಿಸಿದ್ದಾರೆ.
ಜಗತ್ಕುಟುಂಬಿಯಾದ ನಾರಾಯಣನು ಕಂಕಣಬದ್ಧನಾಗಿದ್ದಾನೆ. ಜಗದೇಕ ಸುಂದರಿಯೂ ಜಗನ್ಮಾತೆಯೂ ಆದಂತಹ ದೇವಿ ಮಹಾಲಕ್ಷ್ಮಿ ಶ್ರೀರೂಪದಿಂದಲೂ ಭೂರೂಪದಿಂದಲೂ ಕೂಡ ಈ ಕಂಕಣಗಳನ್ನು ತಾನು ಧರಿಸಿಕೊಂಡಿರುತ್ತಾಳೆ. ಹೀಗೆ ವಿಶೇಷವಾಗಿ ಶ್ರೀನಿವಾಸನ ಕಲ್ಯಾಣೋತ್ಸವ ಕಾಲದಲ್ಲಿ ಸಕಲ ಜಗದ್ರಕ್ಷಕನಾದ ಶ್ರೀನಿವಾಸನ ದಿವ್ಯವಾದ ರಕ್ಷಾಬಂಧನ ಮಹೋತ್ಸವವನ್ನೇ ಇಲ್ಲಿ ನಾವೆಲ್ಲರೂ ರಕ್ಷಾಬಂಧನ ಪ್ರಕ್ರಿಯೆಯನ್ನೇ ನಾವೆಲ್ಲರೂ ಇಲ್ಲಿ ದರ್ಶನ ಮಾಡಿಕೊಳ್ಳುತ್ತಿದ್ದೇವೆ. ಹೀಗೆ ಶ್ರೀದೇವಿ ಭೂದೇವಿಯರಿಗೂ ಕೂಡ ಕಂಕಣಧಾರಣ ಕೈಂಕರ್ಯವನ್ನು ಅರ್ಚಕರಲ್ಲಿ ನೆರವೇರಿಸುತ್ತಿದ್ದಾರೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ವಸುಂಧರಾ ರಮಣ ಗೋವಿಂದ ಗೋವಿಂದ, ಸಕಲ ಜಗದ್ರಕ್ಷಕ ಗೋವಿಂದ ಗೋವಿಂದ. ಹೀಗೆ ಶ್ರೀದೇವಿ ಭೂದೇವಿಯ ಒಡೆಯನಾಗಿರತಕ್ಕಂತಹ ಸ್ವಾಮಿ ಶ್ರೀ ವೆಂಕಟೇಶ ಸಮಸ್ತ ವಿಘ್ನಗಳನ್ನು ಪರಿಹರಿಸಿ ಎಲ್ಲರಿಗೂ ಎಲ್ಲ ಕಾರ್ಯಗಳಲ್ಲಿಯೂ ಜಯವನ್ನು ಕೊಟ್ಟು ಅವರೆಲ್ಲರನ್ನೂ ಮುನ್ನಡೆಸಿ ಸದಾ ಭಕ್ತಿಯುತರಾಗಿರುವಂತೆ ಅನುಗ್ರಹಿಸಲಿ. ಧಾರ್ಮಿಕವಾದಂತಹ ಜೀವನವನ್ನು ಸಾಗಿಸುವುದಕ್ಕೆ ಬೇಕಾಗುವ ಇಹಲೋಕ ಸೌಖ್ಯಗಳನ್ನೆಲ್ಲವನ್ನೂ ಕೊಟ್ಟು ಅನುಗ್ರಹಿಸಲಿ ಎಂದು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ರೀತಿಯಾಗಿ ರಕ್ಷಾಬಂಧನ ಕೈಂಕರ್ಯವನ್ನು ನಾವೆಲ್ಲರೂ ಕೂಡ ದರ್ಶನ ಮಾಡಿಕೊಂಡಿದ್ದೇವೆ. ಈ ರಕ್ಷಾಬಂಧನ ಕೈಂಕರ್ಯದಲ್ಲಿ ಶ್ರೀ ಶ್ರೀನಿವಾಸ ದೇವರಿಗೆ, ಶ್ರೀದೇವಿಗೆ, ಭೂದೇವಿಗೆ ಮಂಗಳಪ್ರದವಾದಂತಹ ಕಂಕಣದ ದಾರಗಳ ಸಮರ್ಪಣೆಯನ್ನು ಮಾಡಿದ ನಂತರ ಇಲ್ಲಿ ಅರ್ಚಕರು ದೀಕ್ಷಾಧಾರಿಗಳಾಗಿ ತಾವೂ ಸಹ ಒಂದು ಈ ಕಂಕಣವನ್ನು ಧರಿಸಿಕೊಂಡಿದ್ದಾರೆ. ಮುಂದೆ ನಡೆಸಬೇಕಾದಂತಹ ಅಗ್ನಿ ಪ್ರತಿಷ್ಠಾಪನೆ ಮತ್ತು ಹೋಮಾದಿ ಕಾರ್ಯಗಳಲ್ಲಿ ಅನುಜ್ಞೆಯನ್ನು ಬೇಡಿ ಭಗವಂತನಿಂದ ಆ ಅನುಜ್ಞೆಯನ್ನು ತೆಗೆದುಕೊಂಡು ಮುಂದಿನ ಕೈಂಕರ್ಯಗಳಲ್ಲಿ ಇಲ್ಲಿ ಪ್ರಾರಂಭವನ್ನು ಮಾಡುತ್ತಿದ್ದಾರೆ. ಈ ವಿಶೇಷವಾದಂತಹ ದೃಶ್ಯಗಳನ್ನೇ ನಾವೀ ವಿಶೇಷವಾದ ಕಲ್ಯಾಣೋತ್ಸವ ಕಾಲದಲ್ಲಿ ದರ್ಶನ ಮಾಡಿಕೊಂಡು ಬರುತ್ತಿದ್ದೇವೆ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಮೂಲಕ. ಆತ್ಮೀಯ ಭಗವದ್ಬಾಂಧವರೇ, ಅಗ್ನಿ ಪ್ರತಿಷ್ಠಾಪನೆ ಇದರಲ್ಲಿ ವಿಶೇಷವಾಗಿ ದರ್ಶಿಸೋಣ. ಶ್ರೀ ಭೂಮಿ ನೀಲಾಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕೋತ್ಸಕರ್ಮ ಅಂಗೋ ಔಪಾಸನಾಗ್ಯೋ ಆಗಾರ ಕರ್ಮ ಕರಿಷ್ಯೆ ಏತೋನ್ವಿಂದ್ರವಿತ್ತಜ್ಞಾಲಯಂ ಪ್ರೋಕ್ಷ್ಯ ಏತೋನ್ವಿಂದ್ರಂ ಸ್ತವಾಮ ಶುದ್ಧಂ ಶುದ್ಧೇನ ಸಾಮ್ನಾ ಶುದ್ಧೈರುದ್ಧೈರ್ವಾ ಮಮಕ್ತು ಇಂದ್ರಶುದ್ಧೋಣ ಆಗೆ ಶುದ್ಧ ಶುದ್ಧಾಭಿರೂತಿಭಿಃ ಮೈ ದೇವಾಂತಮಾಯಿ ದಂತಾಂ ಮೈ ಆಸೇರಸ್ತು ಮೈ ದೇವಹೂತಿಃ ದೈವ್ಯಾ ಹೋತಾರಾವಣಸಂತ ಪೂರ್ವೇ ಕಾಸ್ಯಾಮ ತನುವಾದ್ವೀರಾಃ ಉದ್ಧನ್ಯಮಾನಮಸ್ಯಾಮೇದ್ಯಪಾತ್ಮಾನಂ ಯಜಮಾನಸ್ಯ ಹಂತು ಶಿವಾನಸ್ಸಂತು ಪೃಥಿವೇ ತನ್ನೋ ಶಾತಾ ಪೃಥಿವೇ ತೋಕಶಾತಾ ಹೋತಕ್ಯತನೇನ ಸೌಮ್ಯಾ ಕೃಣದ್ಭಗಂ ರಚನಾ ಹೋತ ವಿಕುಂಸತ್ ತಂಡಿಲೆ ಭೂಮಿಮಾವಾಹಯಾಮಿ ಬಹಿರ್ಜೋ ಸಪ್ತಋಷೀಣಾವಾಹಯಾಮಿ ರೇಖಾಯ ಸ್ಕಂದಮಾವಾಹಯಾಮಿ ಕರಣೇ ಪಿತॄಣಾವಾಹಯಾಮಿ ರೇಖಾ ಗಾಯತ್ರ್ಯಾ ಪ್ರೋಕ್ಷ್ಯ ತತ್ಸವಿತರ್ವರೇಣ್ಯಂ ವರ್ಗೋ ದೇವಸ್ಯ ಧೀಮಹಿ ಧಿಯೋಜನ ಪ್ರಚೋದಯಾತ್. ಜಾತವೇದೋಪಮನಸ್ಯ ರೇತೋ ಹಚಿಂಚತಪಜಜ್ಞನಿಷ್ಯತೆ ಅಗ್ನಿಮಸ್ವಸ್ತಾದತಿ ಹವ್ಯಗಂ ಸಮೇ ಗರ್ಭಾಜೆ ಕೃತಪ್ರದೇಕೋ ಕೃತಯೋ ನಿರಗ್ನಿ ಕೃತಸಮಿಜ್ಞೋ ಕೃತಮಸ್ಯಾನ್ನಂ ಕೃತಪೃಷಸ್ವಾಸರಿತೋ ಬಿಹನ್ ಕೃತಂ ಪ್ರಪನ್ ಸರಿಜಾ ಜಕ್ಷದೇವಾನ್ ಆಯುರ್ದಾಗ್ನ್ಯ ಹವಿಷೋ ಜುಷಾನೋ ಕೃತಪ್ರದೇಕೋ ಕೃತಯೋ ನಿರೇತಿ ಕೃತಂ ವೇತ್ವಂ ಮೋಚಚಾರಗವ್ಯಂ ಪಿತೇವ ಪುತ್ರಮವೃಕ್ಷದಾದಿಮಂ ತತ್ಸವಿತರ್ವರೇಣ್ಯಂ ವರ್ಗೋ ದೇವಸ್ಯ ಧೀಮಹಿ ಧಿಯೋ ನ ಪ್ರಚೋದಯಾತ್. ಆದಿತೇನ ಮನ್ಯಸ್ವ ಹನುಮತೇನ ಮನ್ಯಸ್ವ ಸರಸ್ವತೇನ ಮನ್ಯಸ್ವ ದೇವತವಿದಪ್ರಸುಭ. ಓಂ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾತ್ ವಿಧೇಪದ ಸುರಚೋ ವೇನ ಆವಹ ಸ ಬುದ್ಧಿಜಾ ಉಪಮಾಸ್ಯ ವಿಷ್ಣಾ ಸತಸ್ಸಜೋ ನಿಪತದಸ್ಸ ವಿವಹ. ಓಂ ಭೂ ಬ್ರಹ್ಮಾಣಮಾವಾಹಯಾಮಿ ಪ್ರಜಾಪತಿಮಾವಾಹಯಾಮಿ ಹಿರಣ್ಯಗರ್ಭಮಾವಾಹಯಾಮಿ ಪಿತಾಮಮಾವಾಹಯಾಮಿ ಬ್ರಹ್ಮಣೇ ನಮಃ. ಇದಮಾಸನಂ ಸೋಮೋ ದೇನಕಂ ಸೋಮ ಅರ್ವಂತಮಾಚಕಂ ಸೋಮ ವೀರಂ ಕರ್ಮಣ್ಯಂ ದದಾತು ಸಾಧನ್ಯಂ ವಿದತ್ಯಕಂ ಸಭೇಯಂ ಪಿತುಶ್ರವಣಂ ಯೋ ದದಾತ ತಸ್ಮೈ. ಓಂ ಭೂ ಸೋಮಮಾವಾಹಯಾಮಿ ಯಜ್ಞಾಂಗಮಾವಾಹಯಾಮಿ ಇಂದುಮಾವಾಹಯಾಮಿ ಚಂದ್ರಮಾವಾಹಯಾಮಿ ಸೋಮಾಯ ನಮಃ. ಇದಮಾಸನಂ ಬ್ರಹ್ಮಸೋಮಾಯ ನಮಃ. ಆಜ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮಣಿಂ ಸಮರ್ಪಯಾಮಿ ಬ್ರಹ್ಮಸೋಮಾಯ ನಮಃ. ಪುಣ್ಯಪುಷ್ಪೈಃ ಪೂಜಯಾಮಿ ಬ್ರಹ್ಮಸೋಮಾಯ ನಮಃ. ಗುಲೋಭಾರ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಸರ್ವೋಪಚಾರಾನ್ ಸಮರ್ಪಯಾಮಿ. ಬ್ರಹ್ಮನ್ ಪ್ರೋಕ್ಷಿಷ್ಯಾಮಿ ಸೋಮ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷ ಯಜ್ಞಂ ದೇವತಾವೃತ್ತಗಿತ್ವನ್ನಾಕಸ್ಯ ಪೃಷ್ಠೇ ಚ ಬಾಣೋऽस्तु ಸಪ್ತಋಷೀಣಾಕಂ ಸುಕೃತಾಂ ಯತ್ರ ಲೋಕಸ್ತತ್ರೈರ್ಮಗ್ನಮಜಮಾನಂ ಚ ದೇಹಿ. ಓಂ ಪ್ರೋಕ್ಷ್ಯ ಪಾತ್ರಾದಾದಾವಪಾದಾಯ. ಪವಿತ್ರೇಸ್ತೋ ವೈಷ್ಣವ್ಯೇಸ್ತೋ ಯಜ್ಞೇಸ್ತೋ ವಾಜಭೂತೇಸ್ತೋ ವಿಷ್ಣೋ ಮನಸಾ ಭೂತೇಸ್ತೋ ಯಜ್ಞಸ್ಯ ಭಾವನೇಸ್ತಃ. ದಿವೇತ್ವಾ ಕೋಶಾಯತ್ವಾ ಪೃಥಿವ್ಯೈತ್ವಾ
अंतरिक्षाय स्वाहा देवेभ्यः परिस्तरणगोचेषु विष्णोस्तु बोषे दक्षिणतो विष्णोस्तु बोधे उत्तरतो विष्णोस्तु बोधे पश्चिमतो विष्णोस्तु दोधे वृतासे ध्रुवासे वारुणासे विष्णुमावाहयामि महाविष्णुमावाहयामि तदा विष्णुमावाहयामि व्यापिनारायणमावाहयामि ब्रह्मन् प्रणेष्यामि यजमानवाचं यच्च सोमं प्रणेष्यामि यजमानवाचं यच्च प्रणयज्ञं देवता वर्धयत्वन्नाकस्य पृष्ठे यजमानोऽस्तु सप्तऋषीणागं सुकृतां यत्र लोकसत्रे यजमानन्तरे ओम प्रणय कोवो जिनत्को सवो जिनत्को सव्यशन्तान् द्विषः पात्राणि देवयज्ञायि सव्यशन्तान् द्विषः पात्राणि देवयज्ञायि दक्षिणमणिदो ब्राह्मणेन तीर्थेन प्रजापतिमावाहयामि इंद्रमावाहयामि अग्निमावाहयामि सोममावाहयामि अग्निसोममावाहयामि प्रजापतिमावाहयामि ब्रह्माणमावाहयामि वसूनावाहयामि रुद्राणावाहयामि अपो उपस्पृश्य श्रीविष्णुमावाहयामि बृहस्पतिमावाहयामि मित्रमावाहयामि वरुणमावाहयामि आदित्यानावाहयामि अश्विनमावाहयामि भूषणमावाहयामि कक्षमावाहयामि कक्षदेवतसोममावाहयामि उपासयज्ञमावाहयामि यज्ञदेवतिस्वान् देवानावाहयामि सर्वदेवानावाहयामि आद्यभागे प्रजापतिजुष्टं निर्वपामि इंद्राजुष्टं निर्वपामि अग्नेजुष्टं निर्वपामि सोमाजुष्टं निर्वपामि अग्निसोमाजुष्टं निर्वपामि प्रजापतिजुष्टं निर्वपामि ब्रह्मणाजुष्टं निर्वपामि वसुज्योजुष्टं निर्वपामि रुद्रेभ्योजुष्टं निर्वपामि अप उपस्पृश्य श्रीविष्णुवेभ्योजुष्टं निर्वपामि बृहस्पतिजुष्टं निर्वपामि मित्राजुष्टं निर्वपामि वरुणाजुष्टं निर्वपामि आदित्येभ्योजुष्टं निर्वपामि अश्विभ्याजुष्टं निर्वपामि पूष्णाजुष्टं निर्वपामि कक्षाजुष्टं निर्वपामि कक्षदेवतसोमाजुष्टं निर्वपामि उपासयज्ञाजुष्टं निर्वपामि यज्ञदेवतिष्वेभ्यो देवेभ्योजुष्टं निर्वपामि सर्वदेवेभ्योजुष्टं निर्वपामि आद्यं च प्रतिष्ठयामि अग्ने ज्योतिरसि समिति स्वाहा अमृतरुणमसि वारुणमसि अंतरितगुं रक्ष अंतरितारातयः प्रत्युष्टगुं रक्ष प्रत्युष्टारातयः चिक्पति स्वापुना त्वच्चित्रेण पवित्रेण वस सूर्यस्य रश्मिभिः स्वाहा वाक्पति स्वापुना त्वच्चित्रेण पवित्रेण वस सूर्यस्य रश्मिभिः स्वाहा देवस्वापुना त्वच्चित्रेण पवित्रेण वस सूर्यस्य रश्मिभिः स्वाहा कलसंपूर्णा समितो गृहीत्वा मूलाग्र्याकृतं स्पर्शयित्वा अभ्यर्च्य अक्षता आध्याचरुभिः इंद्राय नमः अग्नेय नमः यमाय नमः निरुते नमः वरुणाय नमः वायवे नमः कुबेराय नमः ईशानाय नमः अग्नये नमः सहोजसे नमः जातवेदसे विसर्पिणे नमः अजनाप्रवे नमः वैश्वानराय नमः यज्ञपुरुषाय नमः अजितेन मन्यस्व नमतेन मन्यस्व सरस्वतेन मन्यस्व देवदविदप्रुषुभा ब्रह्मन् सोममुद्दमादास्य आदस्वा समेत यस्वाहा आगार मुहूर्तोस्तु वायुव्यादाग्नेयान्तं प्रजापतये स्वाहा नैऋत्याधीशानान्तम् इंद्राय स्वाहा अग्नेये स्वाहा सोमाय स्वाहा अग्निसोमाभ्याग स्वाहा प्रजापतये स्वाहा ब्रह्मणे स्वाहा वसुभ्य स्वाहा रुद्रेभ्य स्वाहा अप उपस्पृश्य श्रीविष्णुवेभ्य स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्य स्वाहा अश्विभ्याग स्वाहा पूष्णे स्वाहा कक्षाय स्वाहा कक्षदेवतसोमाय स्वाहा ओमासयज्ञाय स्वाहा यज्ञदेवतिष्वेभ्यो देवेभ्य स्वाहा सर्वदेवेभ्य स्वाहा ओम भू स्वाहा ओम भुव स्वाहा ओम शुभ स्वाहा ओम भूर्भुवस्सुभ स्वाहा आदितेन्वमग्गुस्ताः अणमतेन्वमग्गुस्ताः सरस्वतेन्वमग्गुस्ताः देवसविदप्रासावीः प्राणानायम्य अस्यां सुविदो अस्य देवदेवस्य भगवतो नारायणस्य श्रीपदे पुरुषोत्तमस्य श्रीमतिकांड गौड़ ब्रह्मांड नायकस्य श्री भूमनीलासमेत श्री श्रीनिवासस्वामिनः वैवाहिकोत्सकर्माङ्गं मंत्रलोपे नियमलोपे काललोपे काल विपर्यासे कर्म विपर्यासे ज्ञानतिरिक्त सर्वदोष प्रायश्चित्तार्थम अतो देवादिवैष्णव होमं होष्ये अदितेन मन्यस्व अनुमतेन मन्यस्व सरस्वतेन मन्यस्व देवसविदप्रसुभा वं मतो देवा अवन्तु नो यतो विष्णुर्विचक्रमे पृथिव्या सप्तधाम विस्वाहा इदं विष्णुर्विचक्रमे त्रेधानितदेवतं समोढमस्य भागं श्रेयः स्वाहा त्रीणि पदा विचक्रमे विष्णुर्गोपादाभ्यः ततो धर्माणि धारयन् स्वाहा विष्णोः कर्माणि पश्यदयितो व्रतानि पुष्पसे इन्द्रस्य युज्यस्य गा स्वाहा तद्विष्णोः परमं पदकं तदा पश्यन्ति शौर्यः दिवे वचक्षुरादग्गु स्वाहा
तद्विप्राशो विपञ्चवो जागृवागुं तस्यमिन्दते विष्णोर्यत्परं वदग्गु स्वाहा ॐ भू स्वाहा ॐ भुव स्वाहा ॐ सुव स्वाहा ॐ भूर्भुवस्सुव स्वाहा अदितेन्वमग्गुस्ताः अणमतेन्वमग्गुस्ताः सरस्वतेन्वमग्गुस्ताः देवदविदप्रासावीः అతడితడు అన్ని విభవముల అతడితడు కన్నులు వేవేలు గల ఘనుడితడు అన్ని విభవముల అతడితడు కన్నులు వేవేలు గల ఘనుడితడు అన్ని విభవముల అతడితడు వేదాంత కోట్ల విభుడితడు నాద బ్రహ్మపు నడుమితడు వేదాంత కోట్ల విభుడితడు నాద బ్రహ్మపు నడుమితడు ఆది అంత్యములకు అరుదితడు శ్రీదేవుడు సరసి జనాభుడితడు ఆది అంత్యములకు అరుదితడు శ్రీదేవుడు సరసి జనాభుడితడు అన్ని విభవముల అతడితడు కన్నులు వేవేలు గల ఘనుడితడు అన్ని విభవముల అతడితడు గరుడుని మీదటి ఘనుడితడు సిరులిందరికి నిచ్చే చెలువితడు గరుడుని మీదటి ఘనుడితడు సిరులిందరికి నిచ్చే చెలువితడు తిరువేంకటనగము దేవుడితడు ఆ తిరువేంకటనగము దేవుడితడు పరమ పదమునకు ప్రభువితడు తిరువేంకటనగము దేవుడితడు పరమ పదమునకు ప్రభువితడు అన్ని విభవముల అతడితడు కన్నులు వేవేలు గల ఘనుడితడు అన్ని విభవముల అతడితడు ఆ ఆ
उत्पत्तिपाचं दिव्यानादं कुशलपरिषत्केतदण्डण्डपाणिं वेधारावं रुर्मयमहं वाहनं दोष्कदुष्कं बिम्बेजन्तं विकनसमहं प्राप्तवन्तं भजामि। अथ भगवतो महापुरुषस्य श्रीमदादिनारायणस्य अचिन्त्यात् परिमितशक्त्या प्रियमाणस्य महाजलोकस्य मध्ये परिभ्रममाणानामनेककोटिब्रह्माण्डानामेकतमे पृथिव्यप्तेजो वायुव्राकाश अहङ्कारमहदव्यक्ताख्य सप्तावरुणैरावृते अस्मिन् महति ब्रह्माण्डे आधारशक्ति श्रीवराह कूर्मानन्ताष्ट दिग्गजो प्रतिष्ठितान अतल वितल सुतल तल तल रसातल महातल पातालाख्य सत्त्वलोकानाम् ऊर्ध्वभागे भूलोके भुवर्लोक सुवर्लोक महर्लोक जनोलोक तपोलोक सत्यलोकाख्याशल्लोकानामदो भागे महानालायमानस्य फणिराजस्य शेषस्य सहस्रफणाफणिमण्डलमण्डिते ऐरावतपुण्डरीकवामन कुमुदाञ्जन पुष्पदन्त सार्वभौम अष्टदिग्दण्डशुण्ठाद्दण्डोद्दम्बिते अमरावते तेजोवते संयमनिरक्षोवते सिन्धुमते गन्धवत्यलकावते यशोवते त्वष्टते वपुरे विराजिते इन्द्राग्नेयमनिरुर्जवरुणवायुकुबेर ईशानाख्य अष्टलोकपालकपरिपालिते लोकाच्चलवलहिते लवनेक्षुसुरासर्पिरदक्षेरसद्दोदकाख्य सप्तान्नपरिवृते जम्बूप्लक्षकुशक्रौञ्च शाकसाल्पुष्कराख्य सत्तद्भेपते पिते महेन्द्रमलयमदृक्ष्वेदिन्द्रिय पारयात्राख्य सप्तकुलवर्पद विराजिते भारतकं पुरुष हरीलावृत भद्रास्वकेतुमाला हिरण्यकरमणक कुरुवर्षाख्य नववर्षाणां मध्ये भरतवर्षे भरतखण्डे महासरोरुहाकार 50 योजन विस्तीर्ण भूमण्डले लक्षयोजन विस्तीर्ण जम्बूद्वीपे दण्डकारुण्ये प्रजापतिक्षेत्रे कर्मभूमौ अवन्ती कुरुक्षेत्रादि समभूमध्यरेखायाः पूर्वदिग्भागे कृष्णागावेर्योर्मध्यप्रदेशे श्री आदिवराह क्षेत्रे वेङ्कटाचले सकलदेवताः सन्निधौ सकलजगद्द्रष्टुः प्रार्थयज्जीवनो ब्राह्मणो द्वितीयपरार्थे प्रथमवर्षे प्रथमपक्षे प्रथमे हनि द्वितीयायामे इह जन्मनि च एतक्षणपर्यन्तं बाल्ययौवनकौमारवार्धकेषु रहसि प्रकाशे च आवृत्तनावृत्तमहापातकादि समस्तदुर्दक्षयार्थं दशपूर्वेषां दशावरेषां मद्वंश्याणां मातृवंश्याणां सर्वेषां पितॄणां च कुम्भीपाकलोपिकदामादिभिसङ्गातः कालसूत्रादिभिः विविधेभ्यो महाघोरेभ्यो नरकेभ्यः उत्तैस्थले सूर्यमण्डलपर्यन्तं श्रीहरिलोके निवासदित्यर्थम् आमोद ब्रह्मोद संहोद वैकुण्ठाख्यलोकेषु सालोक्य सारूप्य सामीप्य सायुज्यमिति चतुर्विधमोक्षफलसित्यर्थं श्रीलक्ष्मीनारायणप्रीत्यर्थं भृगुमरीचत्रकश्यपादिभिः कोटिचातुर्लक्षप्रणानेन दिव्यवैदिकविधानेन नानाविधशास्त्रोक्तमार्गेण वेदोक्तप्रकारेण विघ्नसोक्तप्रकारेण हेमाद्रकन्यादानकल्पोक्त कन्यादानं कारयिष्ये। अस्य श्रीमदादिनारायणस्य अनेककोटिब्रह्माण्डनायकस्य अनन्तकल्याणगुणगणगगाम्भीर्यस्य दिव्यमङ्गलविग्रहस्य शङ्खचक्रगदापद्माङ्कित कोटिसूर्यप्रकाशस्य श्रीमतो वैकुण्ठनायकस्य श्रीमद्वैगानसभगवत्शास्त्रोक्तमार्गेण आङ्कीरसभारस्पत्य भारद्वाजत्रयारुषय प्रवरान्वित भारद्वाजगोत्रोद्भवस्य पञ्चविधव्योः प्रवर्तमानस्य परतत्त्वविभवव्योः अन्तर्याम्यच्चावतारस्वरूपस्य श्रीमहाविष्णोः परब्रह्मणोन्नत्रे आङ्गीरसभारस्पत्य भारद्वाजत्रयारुषय प्रवरान्वित भारद्वाजगोत्रोद्भवस्य जगत्कारणभूतस्य मूलप्रकृतिस्वकीयमानस्य त्रिगुणात्मकस्य गुणत्रयोक्षातिवसाद उत्पस्थितलयकारणभूतस्य श्रीमहाविष्णोः परवासुदेवशर्मणः पौत्राय आङ्गीरसभारस्पत्य भारद्वाजत्रयारुषय प्रवरान्वित भारद्वाजगोत्रोद्भवस्य समस्तदेवतनिकुटमणिगणविजृम्भितपादारविन्दस्य
ಶ್ರೀ ಮಹಾವಿಷ್ಣೋಃ ಆದಿನಾರಾಯಣ ಶರ್ಮಣಃ ಪುತ್ರಾಯ ಆಂಗೇರಸ ಭಾರಸ್ಪತ್ಯ ಭಾರದ್ವಾಜ ತ್ರಯಾರುಷೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಾಯ ಭಕ್ತಲೋಕ ಪರಿಪಾಲನಾಯ ಕಿರೀಟಹಾರ ಕೇಯೋರ ದಿವ್ಯಾಭರಣ ಭೂಷಿತಾಯ ದಿವ್ಯ ಕೌಸ್ತುಭಾಲಂಕೃತಾಯ ದಿವ್ಯ ಪೀತಾಂಬರಧರಾಯ ದಿವ್ಯಮಾಲ್ಯೋಶೋಭಿತಾಯ ಪ್ರಪನ್ನ ಪಾರಿಜಾತಾಯ ನಿಜಾವತಾರಾಯ ಸ್ಫುರಣ ಗರುಡ ವಾಹನಾರೂಢಾಯ ಅಚಿಂತ್ಯಾತ್ಮಿಕ ನಿತ್ಯ ಯೌವನ ಸ್ವಭಾವ ಲಾವಣ್ಯ ತೇಜೋ ರತ್ನಾಕರಾಯ ಅಖಿಲ ಶಾಖಾಧ್ಯಾಯಿನೋ ಅಖಿಲ ಲೋಕ ಪವಿತ್ರ ಗೋತ್ರಾಯ ಶ್ರವಣ ನಕ್ಷತ್ರೆ ಮಕರ ರಾಸೋ ಜಾತಾಯ ಶ್ರೀ ಶ್ರೀನಿವಾಸ ಸ್ವಾಮಿ ಪರಬ್ರಹ್ಮಣೇ ವರಾಯ ಋಗ್ಯಜುಶ್ಯಾಮ ದುರ್ವಣ ಸಕಲ ವೇದಾಧ್ಯಾಯಿನಿ ಭಾರ್ಗವತ್ಯವನೌಪ್ನವೌರ್ವೈದುಲ ಪಂಚಾರುಷೇಯ ಪ್ರವರಾನ್ವಿತ ಭಾರ್ಗವಸಗೋತ್ರೋದ್ಭವೀ ಸರ್ವಾಲಂಕಾರವತೀ ಸುರಾಂಗನಾ ಸಂಸೇವಿತ ಪಾಧಾರವಿಂದ ಶ್ರೀ ಮಹಾವಿಷ್ಣೋಃ ವಕ್ಷಸ್ಥಲ ನಿವಾಸಿನಿ ಆನಂದಗುಣಾತ್ಮಿಕ ಮೂಲ ಪ್ರಕೃತಿರೂಪ ಉತ್ತರ ಫಲ್ಗುಣಿ ನಕ್ಷತ್ರೆ ಕನ್ಯಾ ರಾಸೋ ಜಾತ ಭೃಗೋ ಸಂಕಲ್ಪತನಯ ಇಮಾಂ ಶ್ರೀದೇವಿ ನಾಮ್ನಿ ಕನ್ಯಾ ವೃಣೀಮಹೇ ವೃಣೀತ್ವಂಧಾಸ್ಯಾಮಿ ಋಗ್ಯಜುಶ್ಯಾಮಾದರ್ವಣ ಸಕಲ ವೇದಾಧ್ಯಾಯಿನಿ ಕಾಶ್ಯಪಾವತ್ಸಾರಣೆ ಧ್ರುವತ್ರಯಾರುಷೇಯ ಪ್ರವರಾನ್ವಿತ ಕಾಶ್ಯಪಜಗೋತ್ರೋದ್ಭವೀ ಸರ್ವಾಲಂಕಾರವತೀ ಸುರಾಂಗನಾ ಸಂಸೇವಿತ ಪಾಧಾರವಿಂದ ಶ್ರೀ ಮಹಾವಿಷ್ಣೋಃ ಅತ್ಯಂತ ಮನೋಹರಿ ಅತ್ಯಂತ ಸೌಂದರ್ಯವತಿ ರೇವತಿ ನಕ್ಷತ್ರೆ ಮಿನರಾಸೋ ಜಾತ ಕಶ್ಯಪ ಪ್ರಜಾಪತೆ ಸಂಕಲ್ಪತನಯ ಇಮಾಂ ಭೂದೇವಿ ನಾಮ್ನಿ ಕನ್ಯಾ ವೃಣೀಮಹೇ ವೃಣೀತ್ವಂಧಾಸ್ಯಾಮಿ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ಧಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕಚಿಕೇಶಯೇ ಕನ್ಯಾಂ ಸಲಂಕೃತಾಂ ಸಾಧ್ವೀಂ ಸುಶೀಲಾಯ ಸುಮೇಧಸೇ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪ್ರೀಣಾತು ಕಮಲಾಪತಿಃ ಕನ್ಯಾದಾನ ಮಹೋರ್ತೋಸ್ತು ಮಹೋರ್ತೋಸ್ತು. ಶ್ರೀ ವೆಂಕಟೇಶಾಯ ನಮಃ. ಶ್ರೀ ವೆಂಕಟೇಶ ದೇವರ ದಿವ್ಯ ಕಲ್ಯಾಣೋತ್ಸವದಲ್ಲಿ ಶಂಖಚಕ್ರಧರನಾದಂತಹ ದೇವ ಶ್ರೀನಿವಾಸನ ಸಮಕ್ಷದಲ್ಲಿ ಇದೀಗ ಮಾಂಗಲ್ಯ ಪೂಜಾ ಕೈಂಕರ್ಯವು ಪ್ರಾರಂಭವಾಗುತ್ತಿದೆ. ಮಹಾಸಂಕಲ್ಪ ಪೂರ್ವಕ ಕನ್ಯಾದಾನದ ನಂತರ ಇದೀಗ ಈ ದಿವ್ಯವಾದಂತಹ ಮಾಂಗಲ್ಯ ಪೂಜೆಯು ಇಲ್ಲಿ ಪ್ರಾರಂಭವಾಗುವುದು. ಹೀಗೆ ಸ್ವಾಮಿಯ ಸನ್ನಿಧಿಯಲ್ಲಿ ಈ ಮಾಂಗಲ್ಯ ಪೂಜೆ ಈ ಕಲ್ಯಾಣೋತ್ಸವ ಕಾಲದಲ್ಲಿ ಅತ್ಯಂತ ವಿಶೇಷವಾಗಿ ನೆರವೇರುತ್ತದೆ. ಲಕ್ಷ್ಮೀನಾರಾಯಣರು ಈ ಮಾಂಗಲ್ಯ ದೇವತೆಗಳಾಗಿ ನೆಲೆಸಿದ್ದು ವಿಶೇಷವಾಗಿ ಇಲ್ಲಿ ಪೂಜೆಗೊಳ್ಳುತ್ತಿದ್ದಾರೆ. ಆತ್ಮೀಯ ಭಗವದ್ಬಾಂಧವರೇ, ಹೀಗೆ ದಿವ್ಯವಾದಂತಹ ಈ ಮಂಗಲಸೂತ್ರದ ಪೂಜೆಯನ್ನು ನಾವೆಲ್ಲರೂ ಈಗ ದರ್ಶಿಸುವಂತೆ ಆಗಲಿ. ಸ್ವಾಮಿ ಶ್ರೀನಿವಾಸನಾಗಿ ಈ ದಿವ್ಯಕ್ಷೇತ್ರದಲ್ಲಿ ನೆಲೆಸಿದ್ದು ತನ್ನನ್ನು ದರ್ಶಿಸಲು ಬರುವಂತಹ ಎಲ್ಲ ಭಕ್ತರಿಗೂ ಸಮಸ್ತ ರೀತಿಯಾದಂತಹ ಭೋಗಗಳನ್ನೂ ಭಾಗ್ಯಗಳನ್ನೂ ಕೊಟ್ಟು ಅನುಗ್ರಹಿಸುತ್ತಿದ್ದಾನೆ. ಅವರಿಗೆ ನಿತ್ಯವೂ ಸಹ ಮಂಗಲವಾಗುವಂತೆ ತಾನಿಲ್ಲಿ ನಿಂತುಕೊಂಡು ಅನುಗ್ರಹವನ್ನು ಮಾಡುತ್ತಿದ್ದಾನೆ ಕಲಿಯುಗ ವರದನಾದಂತಹ ವೆಂಕಟೇಶ. ದಣಿಯ ನೋಡಿದೆನೋ ವೆಂಕಟನಾಮನ ದಣಿಯ ನೋಡಿದನೆ ಶಿಖಾಮಣಿಯ ನಿರ್ಮಲನ ಎನ್ನುತ್ತಾ ದಾಸರು ಹಾಡಿದಂತೆ ಅಂತಹ ವೆಂಕಟೇಶನನ್ನು ದರ್ಶನ ಮಾಡಿಕೊಂಡವನೇ ಧನ್ಯನಾಗಿದ್ದಾನೆ. ಹೀಗೆ ಪರಮಾತ್ಮನು ಸ್ಥಿರವಾಗಿ ಈ ದಿವ್ಯಕ್ಷೇತ್ರದಲ್ಲಿ ನೆಲೆಸಿದ್ದು ಸಮಸ್ತ ಭಕ್ತಾದಿಗಳ ನೋವುಗಳನ್ನೆಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಂಡು ಬರುತ್ತಿದ್ದಾನೆ. ಕಾಮಿತ ಫಲದಾತ ಜನದಾಧ್ಯಕ್ಷ ಸಾಮಗಾನ ಪ್ರಿಯ ಸುರಸತ್ವಕ್ಷ ಶ್ರೀಮಾವಧೂ ಮನೋಹರ ಶ್ರೀರಾಮ ಸಂಪ್ರೇಮಾಬ್ಧಿ ಕೋಮಲ ಎನ್ನುತ್ತಾ ಪ್ರೇಮಾಬ್ಧಿಯಲ್ಲಿ ಭಗವಂತ ಮುಳುಗಿಸುವಂತೆ ಮಾಡುತ್ತಾನೆ ನಮ್ಮೆಲ್ಲರನ್ನು. ಅವನ ಮೇಲಿರತಕ್ಕಂತಹ ವಿಶೇಷವಾದ ಪ್ರೀತಿಯಿಂದ ಯಾರವನಲ್ಲಿ ಪ್ರೇಮದಿಂದ ಅವನನ್ನು ಬೇಡಿಕೊಳ್ಳುತ್ತಾರೆ ಅವರೆಲ್ಲರಿಗೂ ಕೂಡ ಬೇಡಿದ್ದನ್ನು ಕೊಟ್ಟು ಅನುಗ್ರಹ ಮಾಡುತ್ತಾನೆಯಂತೆ ಪರಮಾತ್ಮ. ಅಂತಹ ಸ್ವಾಮಿ ಶ್ರೀನಿವಾಸನಾಗಿ ವೆಂಕಟೇಶನಾಗಿ ಇದೀಗ ಈ ಮಾಂಗಲ್ಯ ಪೂಜಾ ಕೈಂಕರ್ಯ ಕಾಲದಲ್ಲಿ ದೇವರಿಗೆ ಇಲ್ಲಿ ಪೂಜೆಯನ್ನು
ಮಾಂಗಲ್ಯದ ರೂಪದಲ್ಲಿ ಇಲ್ಲಿ ಸಮರ್ಪಣೆ ಮಾಡಲಾಗುತ್ತಿದ್ದಾನೆ. ಸಂಕಟವೆಲ್ಲವ ಪರಿಹರಿಸು ವೆಂಕಟೇಶ ಎಂದು ಭಗವಂತನನ್ನು ಪ್ರಾರ್ಥಿಸಿಕೊಂಡು ಇಂತಹ ವಿಶೇಷವಾದಂತಹ ಕಾಲದಲ್ಲಿ ಸ್ವಾಮಿಯನ್ನು ಈ ದಿವ್ಯವಾದಂತಹ ದಿನದಲ್ಲಿ ದರ್ಶನ ಮಾಡಿಕೊಳ್ಳುತ್ತಿದ್ದೇವೆ. ಅಂತಹ ಸುಧಾಮನ ಸಖನಾದಂತಹ ಹರಿ ನಮ್ಮೆಲ್ಲರಿಗೂ ಕೂಡ ಅದೇ ರೀತಿಯಾಗಿ ಸಮಸ್ತ ಐಶ್ವರ್ಯಗಳನ್ನು ನೀಡಲಿ ಎಂದು ಮನಕೆ ಬಾರಯ್ಯ ಸುಧಾಮನ ಸಖ ಹರಿಯೇ ಸೋಮನ ಧರಿಸಿದವನ ಮನ ಕುಮುದಕ್ಕೆ ಚಂದ್ರಮನೆ ಕೇಳೋ ಎನ್ನ ದುಮ್ಮಾನ ಪರಿಹರಿಸೋ ಒಮ್ಮನ ಕೊಡು ಅಹಿಗಿರಿ ತಿಮ್ಮನೆ ಕೇಳೆನ್ನ ಭಿನ್ನಪವ ಮನ ನಿನ್ನದು ಹೇ ಮನಸಿ ಜಪಿತ ಸುಮನಸರೊಡೆಯ ಬೊಮ್ಮನ ಪೆತ್ತವನೇ ಸುಮ್ಮನೆ ತಡವ್ಯಾಕೋ ನಿಮ್ಮನೆಯವರೊಡನೆ ಇಮ್ಮನ ಮಾಡದೆ ಗಮ್ಮನೆ ಬಾ ವೆಂಕಟ ಎನ್ನುತ್ತಾ ಮನಕ್ಕೆ ಬಾರಯ್ಯ ಸುಧಾಮನ ಸಖ ಎಂದು ಆ ಸ್ವಾಮಿ ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡಿಕೊಳ್ಳುವುದು. ಸುಧಾಮನ ಸಖನಾಗಿದ್ದನಂತೆ ಬಾಲ್ಯದಲ್ಲಿ. ಇನ್ನು ಗೃಹಸ್ಥನಾದ ನಂತರ ಆ ಸುಧಾಮನು ತನಗೊಂದು ಕಷ್ಟ ಪ್ರಾಪ್ತಿಸಿದಾಗ ಕೃಷ್ಣನನ್ನು ದರ್ಶನ ಮಾಡಿಕೊಳ್ಳಲು ಬಂದಿದ್ದಾನೆ. ಬಂದಾಗ ಅವನಿಗೆ ಎಲ್ಲ ರೀತಿಯಾದ ಉಪಚಾರಗಳನ್ನು ಮಾಡಿ ತಾನು ಪರಮಾತ್ಮನಾಗಿದ್ದಾಗಲೂ ಸಹ ಪ್ರೀತಿಯಿಂದ ತನ್ನ ಮನೆಗೆ ಬಂದಂತಹ ಭಕ್ತನಿಗೆ ಎಲ್ಲ ರೀತಿಯಾದ ಉಪಚಾರಗಳನ್ನು ಮಾಡಿಕೊಂಡು ಅವನಿಗೆ ಬೇಕಾಗುವ ಎಲ್ಲವನ್ನೂ ಕೂಡ ಮನಸ್ಸಿನಿಂದಲೇ ಅವನ ಆ ಕಷ್ಟವನ್ನರಿತು ಅವನಿಗೆ ಬೇಕಾಗುವುದನ್ನು ಭಗವಂತ ಹೇಗೆ ಕೊಟ್ಟಿದ್ದಾನೆಯೋ ಅದೇ ರೀತಿಯಲ್ಲಿ ಪೂರ್ಣ ಮನಸ್ಕರಾಗಿ ಪರಿಪೂರ್ಣವಾದ ವಿಶ್ವಾಸದಿಂದ ನಮ್ಮ ವೆಂಕಟೇಶನ ದರ್ಶನಕ್ಕಾಗಿ ಬರುವ ಎಲ್ಲರಿಗೂ ಕೂಡ ಭಗವಂತ ಅದೇ ರೀತಿಯಲ್ಲಿ ಅವರ ಮನಕಾಮನೆಗಳೆಲ್ಲವನ್ನೂ ಕೂಡ ಪೂರ್ಣಗೊಳಿಸಿ ಅವುಗಳೆಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಆಗುವಂತೆ ಅವುಗಳಿಗೆ ಫಲವನ್ನು ಭಗವಂತ ಕೊಡುತ್ತಾನೆ ಎನ್ನುತ್ತಾ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದೋ ಇಲ್ಲಿ ವೀಕ್ಷಿಸುತ್ತಿದ್ದೀರಿ. ಮಾಂಗಲ್ಯ ಪೂಜಾ ಕೈಂಕರ್ಯವು ನೆರವೇರುತ್ತಿದೆ. ದಿವ್ಯಮಂಗಲ ಸೂತ್ರಗಳಿಗೆ ಇಲ್ಲಿ ಗಂಧ ಕುಂಕುಮಗಳಿಂದ ಪೂಜೆಯನ್ನು ಅರ್ಚಕರು ಮಾಡುತ್ತಿದ್ದಾರೆ. ಪರಿಪರಿಯಿಂದಲಿ ಕರವ ಮುಗಿದು ಸ್ತುತಿಸಿ ಕರೆದರೆ ಬಾರದ ಗರ್ವತನವು ಯಾಕೋ ಕರಿಯ ಮೊರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ ಕರಿರಾಜವ ನಿನ್ನ ಕಿರಿಯಪ್ಪನ ಮಗನೇನು ಶರಣಾಗತ ರಕ್ಷವರಮಣಿಯೆಂಬೋ ಬಿರಿದು ಬೇಕಾದರೆ ಸರ್ರನೆ ಬಾರಯ್ಯ ಗರುಡಗಮನ ಗೋಪಾಲ ವಿಠಲರೇಯ ಕರುವಿನ ಮೊರೆಗಾವು ನೆರೆದಂತೆ ಪೊರೆಯುತ್ತ. ಹೇ ಸ್ವಾಮಿ, ಪರಿಪರಿಯಿಂದ ನಾನು ನಿನಗೆ ಕರವ ಮುಗಿದು ಸ್ತುತಿಸುತ್ತಿದ್ದೇನೆ. ಕರೆದರೆ ಬಾರದ ಗರ್ವತನವು ಯಾಕೋ, ಕರೆದರೆ ನೀನು ಬರದಂತೆ ಗರ್ವತನವು ತೋರಿಸುತ್ತಿದ್ದಿ ಯಾಕಯ್ಯ. ಅಂದು ಕರಿಯ ಮೊರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ. ಆ ಗಜರಾಜನನ್ನು ರಕ್ಷಣೆ ಮಾಡುವುದಕ್ಕಾಗಿ ಆ ಮಹಾಲಕ್ಷ್ಮಿಗೆ ಹೇಳದೇನೇ ನೀನಿಲ್ಲಿಗೆ ಬಂದಿದ್ದಿ. ನೀನು ಅದೇ ರೀತಿಯಲ್ಲಿ ನನ್ನನ್ನೂ ಸಹ ಪೊರೆಯುವುದಕ್ಕಾಗಿ ಶರಣಾಗತ ರಕ್ಷವರಮಣಿ ಎಂಬಂತಹ ಬಿರಿದು ಬೇಕಾದರೆ ಬೇಗ ಬೇಗ ಬಂದು ನನ್ನನ್ನು ಪೊರೆದು ನನ್ನನ್ನು ರಕ್ಷಣೆ ಮಾಡಯ್ಯ ಪರಮಾತ್ಮ ಎಂದು ಗರುಡಗಮನನಾಗಿ ಬಾರಯ್ಯ ಗೋಪಾಲ ವಿಠಲ ಎಂದು ಆ ವೆಂಕಟೇಶನನ್ನು ಪ್ರಾರ್ಥಿಸುತ್ತಿದ್ದಾರೆ ಗೋಪಾಲದಾಸರು. ನನ್ನನ್ನು ರಕ್ಷಣೆ ಮಾಡೆಂದು ಇಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಯಾವುದರಿಂದ ರಕ್ಷಣೆ ಮಾಡಬೇಕು ಎಂದರೆ ನನಗೆ ಅನೇಕ ರೀತಿಯಾದಂತಹ ಈ ಎಲ್ಲ ರೀತಿಯಾದ ಸಾಂಸಾರಿಕ ಬಂಧನಗಳಿಂದ ನನ್ನನ್ನು ಬಿಡಿಸಿ ನಿನ್ನವನನ್ನಾಗಿ ಮಾಡಿಕೋ ಎಂದು ಭಗವಂತನನ್ನು ಇಲ್ಲಿ ಬೇಡಿಕೊಳ್ಳುತ್ತಿದ್ದಾರೆ. ಅಂತಹ ವಿಶೇಷವಾದ ಶ್ರೀ ವೆಂಕಟೇಶನ ಸನ್ನಿಧಿಯಲ್ಲಿ ನಾವೆಲ್ಲರೂ ನಡೆಯುತ್ತಿರುವ ಈ ಉತ್ಸವದ ದರ್ಶನವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಭಗವಂತನ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಈ ಕಲ್ಯಾಣೋತ್ಸವವನ್ನು ದರ್ಶನ ಮಾಡಿಕೊಂಡರೆ ನಮಗೆ ಸಮಸ್ತ ರೀತಿಯಾದಂತಹ ವಿಘ್ನಗಳೂ ಕೂಡ ಪರಿಹಾರವಾಗಿ ಮಾಡುವ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಜಯವುಂಟಾಗಿ ಎಲ್ಲ ರೀತಿಯಾದ ಮಂಗಲಪ್ರದವಾದ ಫಲಗಳನ್ನು ಈ ಕಲ್ಯಾಣೋತ್ಸವದ ದರ್ಶನ ಮಾತ್ರದಿಂದ ನಾವು ಪಡೆದುಕೊಳ್ಳುತ್ತೇವೆ. ಸ್ವಾಮಿ ಶ್ರೀ ವೆಂಕಟೇಶ ನಾರಾಯಣಾದ್ರಿಕೃತವಾಸ ಶ್ರೀ ಶ್ರೀನಿವಾಸ ನಮ್ಮ ಮೇಲೆ ಶರಣು ತೋರಿ ನಮ್ಮನ್ನು ಅನುಗ್ರಹ ಮಾಡು ಎಂದು ಭಗವಂತನನ್ನು ಬೇಡಿಕೊಳ್ಳೋಣ. ಆತ್ಮೀಯ ಭಗವದ್ಬಾಂಧವರೇ, ಇದೋ ವೀಕ್ಷಿಸುತ್ತಿದ್ದೀರಿ ವಿಶೇಷವಾಗಿ ಶ್ರೀ ವೆಂಕಟೇಶ ದೇವರ ಕಲ್ಯಾಣೋತ್ಸವ ಕಾಲದಲ್ಲಿ ಮಾಂಗಲ್ಯ ಪೂಜಾ ಕೈಂಕರ್ಯವು ಇಲ್ಲಿ ವಿಶೇಷವಾಗಿ ನೆರವೇರುತ್ತಿದೆ. ಈ ದಿವ್ಯವಾದಂತಹ ಮಾಂಗಲ್ಯ ಪೂಜಾ ಕೈಂಕರ್ಯ ಕಾಲದಲ್ಲಿ ನೆರವೇರುತ್ತಿರುವ ಸಮಸ್ತ ರೀತಿಯಾದಂತಹ ಕೈಂಕರ್ಯಗಳನ್ನು ಕೂಡ
ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಬರುತ್ತಿದ್ದೇವೆ. ಲೋಕ ಕಲ್ಯಾಣಕಾರಕವಾದಂತಹ ಸೂತ್ರವದನ್ನು ಭಗವಂತನೇ ಸಾಕ್ಷಾತ್ತಾಗಿ ಶ್ರೀದೇವಿ ಭೂದೇವಿ ಮದುವೆ ಮಾಡಿಕೊಳ್ಳುತ್ತಿದ್ದಾನೆ. ಈ ಸಂದರ್ಭದಲ್ಲಿ ನಡೆದಂತಹ ಮಾಂಗಲ್ಯ ಪೂಜೆಯನ್ನು ನಾವೆಲ್ಲರೂ ಈಗ ದರ್ಶನ ಮಾಡಿಕೊಂಡಿದ್ದೇವೆ. ನಂತರ ಈಗ ಮಾಂಗಲ್ಯ ಧಾರಣೆ ಕೈಂಕರ್ಯ ಕೆಲವೇ ಕ್ಷಣಗಳಲ್ಲಿ ಈಗ ಪ್ರಾರಂಭವಾಗುತ್ತೆ. ದರ್ಶಿಸಿ ನಾವೆಲ್ಲರೂ ಕೂಡ ಕೃತಾರ್ಥರಾಗೋಣ. ಶ್ರೀದೇವಿ ಭೂದೇವಿಯರಿಗೆ ಶ್ರೀನಿವಾಸನು ಕಟ್ಟುವಂತಹ ಮಂಗಲ ಸೂತ್ರಗಳನ್ನು ಅವರಿಗೆ ಸಮರ್ಪಣೆ ಮಾಡುವುದಕ್ಕಾಗಿ ಇಲ್ಲಿ ಅರ್ಚಕರು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ವಸುಂಧರಾ ರಮಣ ಗೋವಿಂದ ಗೋವಿಂದ, ಸಕಲ ಲೋಕೈಕನಾಥ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಗೋವಿಂದ. ಶ್ರೀ ವೆಂಕಟೇಶನಿಗೂ ಲಕ್ಷ್ಮೀ ಶ್ರೀದೇವಿ ಭೂದೇವಿಯರಿಗೂ ವಿಶೇಷವಾಗಿ ನೆರವೇರುತ್ತಿರುವ ಕಲ್ಯಾಣೋತ್ಸವ ಕಾಲದಲ್ಲಿ ಇದೋ ಇಲ್ಲಿ ಮಾಂಗಲ್ಯ ಧಾರಣೆ ಕೈಂಕರ್ಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. प्रजापतिः सोमगं राजानमसृजतां तन्द्रयो वेदान्यसृज्यन्तां तान् हस्ते कुरुता अतः सीता सावित्री श्रीदेव्यै नमः माङ्गल्यधारणं करोमि. प्रजापतिः सोमगं राजानमसृजतां तन्द्रयो वेदान्यसृज्यन्तां तान् हस्ते कुरुता अतः सीता सावित्री भूदेव्यै नमः माङ्गल्यधारणं करोमि. माङ्गल्यधारणमुहूर्तोऽस्तु मुहूर्तोऽस्तु. నేడే నాగవల్లి ఆడుచు శోభాన పాడు మనరే చెలులు. నేడే పెళ్లి వేళ నేడే నాగవల్లి ఆడుచు శోభాన పాడు మనరే చెలులు. కనక కుచగిరికి కొనబుగలనిద్దరికి గూడె పొంతనము. కనకాంబరుడతడు కనక కుచగిరికి కొనబుగలనిద్దరికి గూడె పొంతనము. అనజనాముడతడు అనజలోచనయికి ఘనమైన కంకణము కట్టరి చెరులు. అనజనాముడతడు అనజలోచనయికి ఘనమైన కంకణము కట్టరి చెలులు. నేడే పెళ్లి వేళ నేడే నాగవల్లి ఆడుచు శోభాన పాడు మనరే చెలులు.
అతడు నీలకుందలికి చాలుకొని ఇద్దరికి జంట తగును నీలవరుడు అతడు నీలకుందలికి చాలుకొని ఇద్దరికి జంట తగును चित्तिश्च स्वाहा आगोदञ्च स्वाहा आगोदिश्च स्वाहा विज्ञातञ्च स्वाहा विज्ञानञ्च स्वाहा मनश्च स्वाहा चक्वरेश्च स्वाहा पूर्णमादश्च स्वाहा तदन्तरञ्च स्वाहा ॐ भू स्वाहा ॐ भुव स्वाहा ॐ शुभ स्वाहा ॐ भूर्भुवस्सुभ स्वाहा अदितेन्वमग्गुस्ताः अनमतेन्वमग्गुस्ताः सरस्वतेन्वमग्गुस्ताः देवतविदप्रासावीः प्राणानायं अस्यां सुबोधो श्री श्रीनिवासस्वामिनः वैवाग्यो जगन्माङ्गो औपासनाग्यो लाजहोमं करिष्ये अदितेन मन्यस्व अनुमतेन मन्यस्व सरस्वतेन मन्यस्व देवतविदप्रसुभ इमान् लाजानमित्यविकार्य इमाल्लाजानावपामि समर्थकरणान् मम तुभ्यं च संवदनात् तदग्निरनुमन्यतां यन्नाद्रुपप्रियोते यज्ञोलाजानावपामि दीर्घायुरस्त्वमे पतिरेदन्तां ज्ञातयो मम स्वाहा इमां लाजानावपामि समर्थकरणान् मम तुभ्यं च संवदनात् तदग्निरनुमन्यतां यन्नाद्रुपप्रियोते यज्ञोलाजानावपन्ति दीर्घायुरस्त्वमेव तिरेदन्तां ज्ञातयो मम स्वाहा इमां लाजानावपामि समूर्ध्वकरणान् मम तुभ्यं च संवदनात् तदग्निरनुमन्यतां यन्नाद्रुपप्रियोते यज्ञोलाजानावपन्ति दीर्घायुरस्त्वमेव तिरेदन्तां ज्ञातयो मम स्वाहा ॐ भूस्वाहा ॐ भुवस्वाहा ॐ भूर्भुवस्वाहा अदितेन्वमग्गुस्ताः अनुमतेन्वमग्गुस्ताः सरस्वतेन्वमग्गुस्ताः देवतविदप्रासावीः प्राणानायं अस्यां सुबोधो श्री श्रीनिवासस्वामिनः वैवाहिको चकर्माङ्गो औपासनाग्यो उपरिष्टादन्तहोमं करिष्ये सर्वदेवताभाष्यितार्थम् अतो देवादिवैष्णवहोमं होष्ये अदितेन मन्यस्व अनुमतेन मन्यस्व सरस्वतेन मन्यस्व देवतविदप्रसुभ ॐ मतो देवावन्तनो यतो विष्टुर्विचक्रमे पृथिव्या सप्तधाव विस्वाहा इदं विष्टुर्विचक्रमे त्रयधानतदेवतं समो नमस्य भागं श्रेय स्वाहा त्रीणि पदा विचक्रमे विष्टुर्गोपादाभ्यः ततो धर्माणि धारयन् स्वाहा विष्णुकर्माणि पश्यत यदा व्रतानि पस्पते इन्द्रस्य यज्ञसगा स्वाहा तद्विष्णाः परमं पदकं ददा पश्यन्ति सूर्यः दिवे वचक्षुरादग्गुस्वाहा तद्विप्राशो विपण्यवाजा गुभागं तस्यमिन्दते विष्णार्यत्परमं पदग्गुस्वाहा ॐ भूस्वाहा ॐ भुवस्वाहा ॐ सुवस्वाहा ॐ भूर्भुवस्वाहा अदितेन्वमग्गुस्ताः अनुमतेन्वमग्गुस्ताः सरस्वतेन्वमग्गुस्ताः देवतविदप्रासावीः प्राणानायं स्यां सुबोधो श्री श्रीनिवासस्वामिनः वैवाहिको चकर्माङ्गो औपासनाग्यो आकारान्ते उपरिष्टादन्तहोमं करिष्ये अदितेन मन्यस्व अनुमतेन मन्यस्व सरस्वतेन मन्यस्व देवतविदप्रसुभ यदस्य कर्मणोत्तरेरितं यद्वान्यो न मिहाकरम् अग्नेश्व सुष्टुकुद्वद्वान्तर्भग्गुसुखदं करोतु स्वाहा अग्नेय सुष्टकृताहूतीनां कामानाकुञ्जमध्यत्रे स्वाहा अग्नेय स्वाहा अग्नेन्नादाय स्वाहा अग्नेयपतये स्वाहा प्रजापतये स्वाहा इंद्राय स्वाहा विश्वेभ्यो देवेभ्यो स्वाहा सर्वाभ्यो देवताभ्यो स्वाहा सर्वत्रैवादिष्टकं सर्वत्रैवानादिष्टं दैवतमस्मै स्वाहा अग्नेय सुष्टकृते स्वाहा वास्तुपते नमो वास्तुपते स्वाहा यन्मात्मा भूदग्निस्तत्पुनरागः
जातवेदावर्चने स्वाहा पुनरग्निश्चक्षुरदात् पुनरिन्द्रो बृहस्पतिः पुनर्मे स्वमायवां चक्षरादत्तमक्षो स्वाहा इष्टेभ्य स्वाहा वसुनिष्टेभ्य स्वाहा वैष्णुत्यै स्वाहा निष्कृत्यै स्वाहा दौराद्यै स्वाहा दैवेभ्य स्वाहा तनुभ्य स्वाहा समृद्धयै स्वाहा सर्वसमृद्ध्यै स्वाहा वेदोष्ये दिशे महि स्वाहा समिदसे तेजोसे तेजोमयदे स्वाहा यमस्य देमहि मृत्योर्मवाहि स्वाहा सूर्यस्य देमहि चित्तमेवाहि स्वाहा सोमस्य देमहि चित्तमेवाहि स्वाहा सूर्यस्य देमहि चक्षुर्मेवाहि स्वाहा वायोर्देमहि प्राणान्मेवाहि स्वाहा ब्रह्मणो देमहि बुद्धिमेवाहि स्वाहा सप्तते अग्ने समिदः सप्तजिह्वा सप्तऋषयः सप्तधाम प्रियाणि सप्तहोत्राः सप्तदात्मा यजन्ति सप्तयोनिर्राट्पुनस्वा कृतेन स्वाहा अग्निर्भक्तगुस्वाहा वेदर्भक्तगुस्वाहा जोर्भक्तगुस्वाहा पृथ्वीभक्तगुस्वाहा वोचतुर्मन्गन्धर्वप्तृदेवदेन्नगुस्वाहा अग्निर्झेर्नं वेदिर्झेर्नं जोर्झेर्नं पृथिवीझेर्नं ब्रह्माद्यादेन्नगुस्वाहा वोचतुर्मन्गन्धर्वप्तृदेवदेन्नगुस्वाहा सुतदान विद्वानष्टभृतेन पूर्णमाहुतिं जुहोमि मनसा प्रजापतये स्वाहा आद्यदेशम् इन्द्राय जुहोमि स्वाहा अग्निस्तृप्यतो वेदस्तृप्यतो द्योस्तृप्यतो ब्रह्माद्या तृप्यन्ताम् दक्षिणतोत्तरदावाक्य देवताभ्यो नमः अदातुमिदास्तानप्रतिष्ठापयामि शोभनार्थं क्षेमाय पुनरागमनाय च पवित्रं मे भो जास्वाहा सर्वं मे भो जास्वाहा अक्षतमक्षत्ये जुहोमि अक्षतमे श्रेष्ठां प्राच्यां दक्षिणाजामुदराजामुदीच्यामुर्ध्वाजामदराजां मार्जयन्ताम् अक्षरताविष्टास्यत नमसे तरताविष्टास्यत नमसे अक्षरताविष्टास्यत नमसे प्राच्यां विष्टास्यत नमसे सर्वान् परिसमोह्य ग्रन्थिं विसृज्य अव्विप्रोक्ष्य आप्यायन्तामिति ज्योति आप्यायन्तामापपोषदयोमरुता कृशस्पततो नो वृष्टिमेरयस्वाहा शुध्यन्तान् देवसदनकुं शुध्यन्तान् देवसदनं भूतिस्मातेर्लभते नित्यकुं सर्वयज्ञकृतं भवेत् अग्निर्मारुतयोर्भूतिः आदित्यस्वमो नमः त्रयायुषं जमदग्ने कश्यपस्य त्रयायुषं यद्धेवानां त्रयायुषं तन्मे अस्तु त्रयायुषं दीर्घायुत्वाय बलाय सदाय सतन्तवर्षसे त्रयायुषम् भूतिस्मातेर्लभते नित्यकुं सर्वयज्ञकृतं भवेत् अग्निर्मारुतयोर्भूतिः आदित्यस्तोमो नमः त्रयायुषं जमदग्ने कश्यपस्य त्रयायुषं यद्धेवानां त्रयायुषं तन्मे अस्तु त्रयायुषं दीर्घायुत्वाय बलाय सताय सतन्तवर्षसे त्रयायुषम् आपोजुष्टामयोपवस्तानवोर्जे ददातन महेरणाय चक्षुषे योवस्वदमोरधस्तस्य पादयतेनः उषधेरिव मातरः तस्मारङ्गमामभोजत्यक्तजाय चिन्वद आपो जनयदाचनः नमः कुलोपहारं समर्पयामि आज्ञोपहारं समर्पयामि यज्ञपुरुषाय नमः सर्वोपचारान् समर्पयामि ब्रह्मणे नमः सोमाय नमः पुनर्पाद्यज्ञान समर्पयामि ब्रह्मणे नमः सोमाय नमः दासकमदासं प्रतिष्ठापयामि शोभनार्थं क्षेमाय पुनरागमनाय च
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಶಾಸನಂ ಜರ್ಜದಂತು ಯಾದೇವಾಮರಮೂನಸ್ಪತಸ್ತು ವೈ ಪ್ರಾಯಶ್ಚಿತ್ತಾನಿ ಶೇಷಾನಿ ಹೋಮಕರ್ಮಾಣ್ಯಮಾನಿ ವೈ ತಾನಿ ಶೇಷಾನಿ ಶೇಷೇಣ ಶ್ರೀಕೃಷ್ಣಾಸ್ಮರಣಂ ಪದಂ ಕಾಯೇನ ವಾಚಾ मनसेन्द्रिय वा बुद्धात्मना वा प्रकृते स्वभावात् करोमि यद्यस्य सकलं परस्मै श्रीमन्नारायणायेति समर्पयामि सर्वं श्रीश्रीनिवासार्पितमस्तु तत्सब्रह्मार्पितमस्तु आदित्यमुपगच्छ तत्सब्रह्मार्पितमस्तु सर्वं श्रीश्रीनिवासार्पितमस्तु ಶ್ರೀ ವೆಂಕಟೇಶಾಯ ನಮಃ. ವೆಂಕಟೇಶ ದೇವರ ದಿವ್ಯ ಕಲ್ಯಾಣೋತ್ಸವದ ಅಂಗವಾಗಿ ಇದೀಗ ವೀಕ್ಷಿಸುತ್ತಿದ್ದೀರಿ. ಈ ವಿಶೇಷವಾದಂತಹ ಲಾಜಹೋಮವು ಇಲ್ಲಿ ಪೂರ್ಣಾಹುತಿಯೊಂದಿಗೆ ಪೂರ್ಣಗೊಂಡಿದೆ. ಪೂರ್ಣಾಹುತಿಯ ನಂತರ ಅರ್ಚಕರು ಈ ವಿಶೇಷವಾದಂತಹ ವಾರಣಮಾಯಿರಂ ಕೈಂಕರ್ಯವನ್ನು ನಡೆಸುವುದಕ್ಕಾಗಿ ಇಲ್ಲಿಗೆ ಬಂದಿದ್ದಾರೆ. ತೆಂಗಿನಕಾಯಿಗಳನ್ನು ಉರುಳಾಡಿಸುತ್ತಾ ನಡೆಸುವಂತಹ ಈ ಕೈಂಕರ್ಯ ಸಂದರ್ಭದಲ್ಲಿ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ ಭಗವಂತನನ್ನೊಲಿಸಿಕೊಂಡಂತಹ ಆಂಡಾಳಿನ ಸ್ಮರಣೆಯನ್ನು ಮಾಡಲಾಗುತ್ತೆ. ಆಕೆಯು ರಚಿಸಿದಂತಹ ಪದ್ಯಗಳ ಪಠನವನ್ನು ಸಹ ಈ ಸಂದರ್ಭದಲ್ಲಿ ನೆರವೇರಿಸುತ್ತಾರೆ. ಪುಷ್ಪಮಾಲಾ ಕೈಂಕರ್ಯದ ಜೊತೆಯಲ್ಲಿ ಪದ್ಯಗಳನ್ನೂ ಕೂಡ ಮಾಲೆಯಾಗಿ ಕಟ್ಟಿ ಭಗವಂತನನ್ನೊಲಿಸಿಕೊಂಡಿದ್ದಾಳೆ ಆಂಡಾಳ್. ಅಂತಹ ಆಂಡಾಳಿನ ವಿಶೇಷವಾದ ಭಕ್ತಿಯ ನಿದರ್ಶನವಾಗಿ ಈ ದಿವ್ಯವಾದಂತಹ ಕ್ಷೇತ್ರದಲ್ಲಿ ಭಗವಂತನಿಗೆ ಎಲ್ಲ ಹೂಗಳನ್ನೂ ಕೂಡ ಭಗವಂತನ ಸೇವೆಗಾಗಿಯೇ ಸಮರ್ಪಣೆ ಮಾಡಬೇಕು ಎಂಬುದನ್ನು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪಾಲಿಸುತ್ತಾರೆ. ಈ ವಿಶೇಷವಾಗಿ ತಿರುಮಲ ಕ್ಷೇತ್ರದಲ್ಲಿ ಎಲ್ಲ ಪುಷ್ಪಗಳು ಕೂಡ ಭಗವಂತನ ಸೇವೆಗೇನೆ ವಿನಿಯೋಗ ಮಾಡಲಾಗುತ್ತೆ. ಇಂತಹ ವಿಶೇಷವಾದ ಕ್ಷೇತ್ರದಲ್ಲಿ ನಡೆಯುತ್ತಿರುವ ದಿವ್ಯ ಕಲ್ಯಾಣೋತ್ಸವದ ಅಂಗವಾಗಿ ಶ್ರೀದೇವಿ ಭೂದೇವಿಯರೊಂದಿಗೆ ಸ್ವಾಮಿ ಶ್ರೀನಿವಾಸನಿಗೆ ನೆರವೇರುತ್ತಿರುವ ಪುಷ್ಪಮಾಲಾ ಕೈಂಕರ್ಯವನ್ನು, ಪುಷ್ಪಮಾಲಾ ಪರಿವರ್ತನ ಕೈಂಕರ್ಯವನ್ನು ಇಲ್ಲಿ ನಾವೆಲ್ಲರೂ ಕೂಡ ದರ್ಶಿಸುತ್ತಿದ್ದೇವೆ. ಪುಷ್ಪಮಾಲಾ ಪರಿವರ್ತನೆ ಅಂದರೆ ಸ್ವಾಮಿ ಶ್ರೀನಿವಾಸನಿಗೂ ಶ್ರೀದೇವಿ ಭೂದೇವಿಯರಿಗೂ ಪುಷ್ಪಮಾಲೆಗಳನ್ನು ಪರಸ್ಪರವಾಗಿ ಬದಲಾಯಿಸಿಕೊಳ್ಳುವುದು. ಇದು ವಧೂವರರು ಪರಸ್ಪರವಾಗಿ ಹೀಗೆ ಪುಷ್ಪಮಾಲಿಕೆಗಳನ್ನು ವಿವಾಹ ಕಾಲದಲ್ಲಿ ಈ ದಿವ್ಯವಾದಂತಹ ಕೈಂಕರ್ಯವನ್ನು ಇಲ್ಲಿ ಈ ಪ್ರಕ್ರಿಯೆಯನ್ನು ನಡೆಸುತ್ತಾರೆ. ಇಂತಹ ವಿಶೇಷವಾದಂತಹ ಕಲ್ಯಾಣೋತ್ಸವದಲ್ಲಿ ಪುಷ್ಪಮಾಲಾ ಪರಿವರ್ತನೆಯನ್ನು ದರ್ಶಿಸಿದವರಿಗೆ ವಿಶೇಷವಾಗಿ ವಿವಾಹದ ಭಾಗ್ಯವು ಸಿಕ್ಕಿ ಎಲ್ಲ ರೀತಿಯಾದಂತಹ ಸತ್ಫಲಗಳು ಕೂಡ ದೊರಕುತ್ತವೆ. ದಿವ್ಯವಾದ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವದಲ್ಲಿ ಈ ದಿವ್ಯವಾದ ಕೈಂಕರ್ಯವನ್ನು ನಾವೆಲ್ಲರೂ ಕೂಡ ದರ್ಶಿಸುತ್ತಾ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ. ಆತ್ಮೀಯ ಭಗವದ್ಬಾಂಧವರೇ, ಇದೀಗ ವೀಕ್ಷಿಸುತ್ತಿದ್ದೀರಿ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವದ ಅಂಗವಾಗಿ ಈ ಪುಷ್ಪಮಾಲಾ ಪರಿವರ್ತನೆಯಲ್ಲಿ ಮೊದಲು ಶ್ರೀದೇವಿಯರಿಗೆ, ನಂತರ ಇದೀಗ ಭೂದೇವಿಯರಿಗೆ ಈ ಪುಷ್ಪಮಾಲೆಯನ್ನು ಕಳುಹಿಸಿಕೊಡಲಾಗಿದೆ. ಆತ್ಮೀಯ ಭಗವದ್ಬಾಂಧವರೇ, ಈ ವಿಶೇಷವಾದಂತಹ ಕೈಂಕರ್ಯವನ್ನು ನಾವೆಲ್ಲರೂ ಕೂಡ ದರ್ಶನ ಮಾಡಿಕೊಂಡು ಭಗವಂತನ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಹೀಗೆ ಪುಷ್ಪಮಾಲಾ ಪರಿವರ್ತನ ಕೈಂಕರ್ಯವ ನಂತರ ಕೊನೆಗೆ ಶ್ರೀದೇವಿ ಭೂದೇವಿಯರಿಗೆ ಕಳಿಸಿದ ನಂತರ ಅದು ಕೊನೆಗೆ ಸ್ವಾಮಿಗೆಯೇ ಕಳುಹಿಸಿ ಕೊಡಲಾಗುತ್ತೆ. ಭೂದೇವಿಯರು ಸಹ ಅದನ್ನು ಸ್ವಾಮಿ ಶ್ರೀನಿವಾಸನಿಗೇನೆ ಸಮರ್ಪಣೆ ಮಾಡಿಕೊಳ್ತಾರೆ. ಆ ವಿಶೇಷ ಕೈಂಕರ್ಯವನ್ನೇ ನಾವೆಲ್ಲರೂ ಈಗ ದರ್ಶನ ಮಾಡಿಕೊಳ್ಳುತ್ತಿದ್ದೇವೆ. ಈ ಪುಷ್ಪಮಾಲಾ ಪರಿವರ್ತನದ ನಂತರ ಮುಂದಿನ ಕೈಂಕರ್ಯವಾಗಿ ನಾವು ವೀಕ್ಷಿಸುವುದು ಇದು ಶ್ರೀನಿವಾಸನ ಅಕ್ಷತಾರೋಪಣ ಕೈಂಕರ್ಯ. ಶ್ರೀದೇವಿ ಭೂದೇವಿ ಸಮೇತನಾಗಿ ಶ್ರೀನಿವಾಸ ದೇವರಿಗೆ ಅಕ್ಷತಾರೋಪಣ ಕೈಂಕರ್ಯವನ್ನು ಇಲ್ಲಿ ನೆರವೇರಿಸುತ್ತಾರೆ. ಮಂತ್ರಪೂರಿತವಾಗಿ ತಯಾರಿಸಲಾದಂತಹ ಅಕ್ಷತೆಗಳನ್ನು ಶ್ರೀದೇವಿ ಭೂದೇವಿ ಮತ್ತು ಶ್ರೀನಿವಾಸ ದೇವರುಗಳಿಗೆ ಸಮರ್ಪಣೆ ಮಾಡಲಾಗುತ್ತೆ. ಅಕ್ಷತೆ ಎಂದರೆ ಎಂದೆಂದಿಗೂ ಕೂಡ ಅಳಿಯದೇ ಇರುವಂತಹದ್ದು ಎಂಬಂತಹ ಅರ್ಥ. ಅಕ್ಷಯವಾದಂತಹ ಫಲಗಳನ್ನು ನೀಡುವವನು ಭಗವಂತ. ಅಂತಹ ಅಕ್ಷಯ ಫಲದಾತನಾದಂತಹ ಅನಂತನೂ ಅಚ್ಯುತನೂ ಆದಂತಹ ಶ್ರೀನಿವಾಸನಿಗೆ ಇಲ್ಲಿ ಅಕ್ಷತಾರೋಪಣ ಕೈಂಕರ್ಯವನ್ನು ವಿಶೇಷವಾಗಿ ಅರ್ಚಕರೀಗ ಸಮರ್ಪಣೆ ಮಾಡುತ್ತಾರೆ. ಪರಿವಟ್ಟಂ ಮರ್ಯಾದೆಯನ್ನು ಸ್ವೀಕಾರ ಮಾಡಿ
ಶ್ರೀದೇವಿ ಭೂದೇವಿ ಸಹಿತನಾದ ಶ್ರೀನಿವಾಸನಿಗೆ ಇದೋ ಅಕ್ಷತಾರೋಪಣೆಗೆ ನೆರವೇರಿಸುತ್ತಿದ್ದಾರೆ. ದರ್ಶಿಸಿ ಕೃತಾರ್ಥರಾಗೋಣ. ಹರೇ ಶ್ರೀನಿವಾಸ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. సిగ్గుబడి పెండ్లి కూతురు, పేరంటాండ్ల నడిమి పెండ్లి కూతురు, విభు పేరు పుచ్చ సిగ్గుబడి పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. పెట్టనే పెద్ద తురుము పెండ్లి కూతురు, నేడే పెట్టడు చీరలు గట్టే పెండ్లి కూతురు. పెట్టనే పెద్ద తురుము పెండ్లి కూతురు, నేడే పెట్టడు చీరలు గట్టే పెండ్లి కూతురు. గట్టిగా వెంకటపతి కౌగిటను, గట్టిగా వెంకటపతి కౌగిటను, వడివెట్టిన నిధానమైన పెండ్లి కూతురు. గట్టిగా వెంకటపతి కౌగిటను, వడివెట్టిన నిధానమైన పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి. నమో వెంకటేశాయ.
నా